ಈ ಕಾರ್ಯಕ್ರಮದ ಪ್ರಾಯೋಜಕರು ಸೋಬಿಸ್ಕೋ. ಸೋಬಿಸ್ಕೋ ಕೇಕ್, ಟೇಸ್ಟ್ ಆಫ್ ಗುಡ್ ಹೆಲ್ತ್. ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಿರುವಂತಹ ದೊಡ್ಡ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈ ಬಿಜೆಪಿಯಿಂದ ಸಂವಿಧಾನವನ್ನ ನಾಶ ಮಾಡುವ ಎಲ್ಲ ಪ್ರಯತ್ನ ನಡೀತಾ ಇದೆ. ಅದೇ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಬಳಸಿಕೊಂಡು ಪ್ರತಿಭಟನೆಯ ಮೂಲಕ ಆಗಿರುವಂತಹ ಅಕ್ರಮವನ್ನ ಜನರ ಮುಂದಿಡ್ತೀವಿ ಅಂತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕರ್ನಾಟಕದಿಂದಲೇ ಆ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಗಿರುವಂತಹ ಲೋಪಗಳು, ಅಕ್ರಮವನ್ನ ರಣಕಹಳೆಯ ಮೂಲಕ ಊದುವಂತಹ ಪ್ರಯತ್ನ ಇವತ್ತಾಗಿದೆ. ಹೌದು, ಚುನಾವಣಾ ಆಯೋಗವನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ. ಚುನಾವಣಾ ಆಯೋಗ ನಡೆಸಿರುವಂತಹ ಚುನಾವಣೆಯಲ್ಲಿ ಅಕ್ರಮವಾಗಿದೆ. 6 ಮತಗಳಲ್ಲಿ 1 ಮತಗಳ್ಳತನದ ಮೂಲಕ ಆಗಿರುವಂತಹ ಚುನಾವಣೆ. ಇನ್ನು 5 ರೀತಿಯಲ್ಲಿ ಅಕ್ರಮಗಳಾಗಿದೆ ಅಂತ ಹೇಳಿ ನೋಡಿ, ನಿನ್ನೆ ಕೂಡ ದಾಖಲೆಯ ಸಮೇತ ರಾಹುಲ್ ಗಾಂಧಿ ಅವರು PPT ಪ್ರೆಸೆಂಟೇಷನ್ ಮಾಡಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರೈಟ್, ಇದು ಪ್ರತಿಪಕ್ಷಗಳು ಕೇಳ್ತಿದ್ದಂತಹ ಪ್ರಶ್ನೆಗೆ, ಅಂದರೆ ನೀವು ಗಮನಿಸಬಹುದು, BJP ಕೇಳ್ತಿದ್ದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದರು. BJP ನಾಯಕರು ಹಲವರು ಈಗಾಗಲೇ ಉಲ್ಲೇಖ ಮಾಡಿದರು, ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ. ಆ ಸಾಕ್ಷಿಯ ಸಮೇತ ರಾಹುಲ್ ಗಾಂಧಿ ಬಂದಿದ್ದರು. ಜೊತೆಗೆ ನೀವು ಗಮನಿಸಬೇಕು, ಇದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಂದಿ ಆಗುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಮಾಡಿರುವಂಥ ಈ ಗಂಭೀರ ಆರೋಪಕ್ಕೆ BJP ಏನು ಹೇಳುತ್ತೆ, ಚುನಾವಣಾ ಆಯೋಗ ಏನು ಹೇಳುತ್ತೆ, ಸ್ವತಃ ಕಾಂಗ್ರೆಸ್ ನಾಯಕರು ಇದನ್ನು ಮುಂದಕ್ಕೆ ಯಾವ ರೀತಿ ಕಾನೂನಾತ್ಮಕ ಹೋರಾಟಕ್ಕೆ ತಗೊಂಡು ಹೋಗ್ತಾರೆ, ಅದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಮತ್ತೊಂದು ಹಂತವನ್ನು ತಲುಪಿದೆ ಮತಗಳ್ಳತನದ ಆ ಸಮರ. ನೋಡಿ, ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ರು ಈ ಪ್ರತಿಭಟನೆಗೆ. ಕಾರಣ ಅವರದ್ದೇ ಆಡಳಿತ ಇರುವಂತಹ ಕ್ಷೇತ್ರ ಇದು. ಕರ್ನಾಟಕ ಅಂದಾಗ ಅವರ ಆಡಳಿತ ಇರುವಂತಹ ಕ್ಷೇತ್ರ. ಮತ್ತು ರಾಜಾಜಿನಗರ, ಮಹದೇವಪುರ ಅಂದ ಸಂದರ್ಭದಲ್ಲಿ ಅಲ್ಲೂ ಕೂಡ ಮತಗಳ್ಳತನ ಆಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಂತಹ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. ಗಂಭೀರ ಆರೋಪವನ್ನು ಮಾಡಿದ್ದಾರೆ, ನೇರ ಆರೋಪವನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗ ದುರ್ಬಳಕೆ ಆಗ್ತಾ ಇದೆ. ಚುನಾವಣಾ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಮಧ್ಯೆ ಒಪ್ಪಂದ ಆಗಿದೆ. ಲೋಕಸಭಾ ಚುನಾವಣೆ ಗೆಲ್ಲುವುದಕ್ಕಾಗಿ ಆಗಿರುವಂತಹ ಒಪ್ಪಂದ. ಹೀಗೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಅಬ್ಬರದ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನವನ್ನ ಮುಗಿಸುವ, ನಾಶ ಮಾಡುವ ಹುನ್ನಾರವನ್ನ ಬಿಜೆಪಿ ಮಾಡ್ತಾ ಇದೆ. ನೋಡಿ, 6 ಮತಗಳಲ್ಲಿ 1 ಮತ ಕಳ್ಳತನ ಅಂತ ಹೇಳಿ ರಾಹುಲ್ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಒದಗಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಹಲವು ಬಾರಿ ಈ ಸಬ್ಜೆಕ್ಟನ್ನು ತಗೊಂಡಾಗ ನಿಮಗೆ ಹೇಳಿದ್ದೇನೆ, ಇದು 1-2 ದಿವಸ ಸ್ಟಡಿ ಮಾಡಿ ಬಂದು ಎಕ್ಸ್ಪ್ಲೇನ್ ಮಾಡಿರುವಂಥದ್ದಲ್ಲ. ಅಂದಾಜು 6 ತಿಂಗಳ ಅಧ್ಯಯನ ಇದು. ಅದರ ಫಲಶ್ರುತಿ ಇದೀಗ ಬಂದಿರುವಂಥದ್ದು. ಮೊನ್ನೆ PPT ಪ್ರೆಸೆಂಟೇಷನ್ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನದಲ್ಲಿದ್ದರು. ಜನರ ಮುಂದೆ ಆ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ಪ್ರತಿಭಟನೆಯ ಮೂಲಕ ಅದನ್ನು ನಾವು ಪ್ರತಿಭಟಿಸ್ತೀವಿ, ಅನ್ಯಾಯವನ್ನು ನಾವು ತಡೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಪ್ರಕಾರ 5 ರೀತಿಯಲ್ಲಿ ಆಗಿರುವಂಥ ಅಕ್ರಮ ಇದು. ಅದರ ಬಗ್ಗೆ ಕೂಡ ರಾಹುಲ್ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಸೊ ಇದನ್ನು ಕೂಡ ನಾವೆಲ್ಲ ಗಮನಿಸಬೇಕಾಗುತ್ತೆ. ಹಾಗಾದರೆ ಕಾಂಗ್ರೆಸ್, ರಾಜ್ಯ BJP ನಾಯಕರು ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾತಾಡಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. हमारे सामने एक सवाल उठा, लोकसभा का चुनाव हुआ, उसके बाद महाराष्ट्र का चुनाव होता है. लोकसभा में हमारा गठबंधन महाराष्ट्र के चुनाव को जीतता है और फिर 4 महीने बाद बीजेपी महाराष्ट्र में विधानसभा जीतती है. आश्चर्यजनक नतीजा था. हमने पता लगाया तो पता लगा कि 1 करोड़ नए वोटरों ने वोट किया विधानसभा में. करोड़ नए लोग जिन्होंने लोकसभा में अपना वोट नहीं डाला था,
जादू से ये विधानसभा में वोट डालने निकल आए। जहां भी ये नए वोटर आए वहां पर बीजेपी चुनाव जीती। हमारे गठबंधन के वोट कम नहीं हुए, जितने हमें लोकसभा में मिले उतने ही हमें विधानसभा में मिले, और सारे के सारे जो वोटर बढ़ाए गए वो बीजेपी के खाते में गए। उस दिन हमने डिसाइड किया कि कुछ ना कुछ दाल में काला है। कर्नाटक में हमारी जो सर्वेस थी, हमारी जो पोलिंग थी, हमें 15 या 16 सीट दे रही थी। हमारी पोलिंग के मुताबिक 16 सीटों में हम आगे थे, हमें जीतना था, और हम जीते 9 में। तो हमने सवाल पूछने शुरू किए, क्या सचमुच हम ये सीटें हारे थे? चुनाव आयोग से हम वोटर लिस्ट मांगते थे, इलेक्ट्रॉनिक सॉफ्ट कॉपी वोटर लिस्ट की मांगते थे, वो मना कर देते। वीडियोग्राफी मांगी, उन्होंने नहीं दी, और फिर कानून बदल दिया। फिर कहा कि 45 दिन के अंदर, 45 दिन के बाद वीडियोग्राफी को रद्द, खत्म कर देना चाहिए, डिस्ट्रॉय कर दे। सो हियर आर 5 questions to the Election Commission of India. Instead of threatening us, threatening me, answer these 5 questions. Yes. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? Namaskar. ಅದರಿಂದ ರಾಹುಲ್ ಗಾಂಧಿ ಅವರು ಇವತ್ತು ಅಧ್ಯಯನವನ್ನು ಮಾಡಿ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಅದರಲ್ಲಿ ಒಂದು ಮಹದೇವಪುರ ಅಂತೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ. ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇದ್ದು, ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾವು 1 ಲಕ್ಷ ಚಿಲ್ಲರೆಯಿಂದ ನಾವು ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ. ಅವರು 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಥರ ಇಡೀ ದೇಶದಲ್ಲಿ ಹಿಂಗಾಗಿದೆ. ನಾನು ನಿಮ್ಮಲ್ಲೆಲ್ಲರಿಗೆ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಒಂದೇ, ಏನಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್. ಮಹಾತ್ಮ ಗಾಂಧೀಜಿ ಅವರು 9ನೇ ತಾರೀಕು ಅವರು ಅಂದಿನ ಕಾಲದಲ್ಲಿ ಮಾಡಿದರು, ಆಗಸ್ಟ್ 9. ಈಗ ನಾವು ಈ ದೇಶದ ಸಂವಿಧಾನ ರಕ್ಷಣೆ ಮಾಡೋಕ್ಕೆ, ಡೆಮಾಕ್ರಸಿ ರಕ್ಷಣೆ ಮಾಡೋಕ್ಕೆ ನಾವು ಎಲ್ಲರೂ ಕೂಡ ಕ್ವಿಟ್ ನಮ್ಮ ಇಂಡಿಯಾ ಮೂಮೆಂಟ್ದಾಗೆ ನಾವು ಇದನ್ನು ಇಲ್ಲಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಹೆಂಗೆ ಡೂ ಆ್ಯಂಡ್ ಡೈ ಅನ್ನತಕ್ಕಂಥದ್ದು ಗಾಂಧೀಜಿ ಮಾಡಿದ್ರು. ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ, ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ, ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಆ್ಯಂಡ್ ಡೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗಬೇಕು, ಆ ಪ್ರಯತ್ನ ಮಾಡಬೇಕು. ಯಾಕಂದರೆ ನಮ್ಮ ಓಟೇ ಕಸ್ಕೊಂಡ್ಮೇಲೆ, ನಮಗೆ ಮತದಾನೇ ನಮ್ಮದು ತೆಗೆದುಕೊಂಡ್ಮೇಲೆ ನಮಗೆ ಅಸ್ತಿತ್ವ ಇರೋದಿಲ್ಲ ದೇಶದಲ್ಲಿ. ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಪಾರ್ಲಿಮೆಂಟಲ್ಲಿ ಎದುರಿಸೋಕ್ಕೆ ತಾಕತ್ತಿಲ್ಲ ಇವರಿಗೆ. ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಆದರೆ ಸೋಲಿನ ಹತಾಶೆಯಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಇವತ್ತು ಹೇಳ್ತೀನಿ ಕೇಳಿ, ರಾಹುಲ್ ಗಾಂಧಿ ಇವತ್ತೇನೋ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಕನಸನ್ನು ಹಿಡ್ಕೊಂಡಿದ್ದಾರೆ. ಅವರ ಕನಸು ಕನಸಾಗೇ ಇರ್ತದೆ.
ಈ ರೀತಿ ಮೂರ್ಖತನ ಹೇಳಿಕೆನ ಈಗಲಾದರೂ ಬಿಡಬೇಕು. ಆದರೆ ಅವ್ರ ಹೇಳಿಕೆ ಸತ್ಯನೇ ಆಗಿದ್ದರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾರೆ? ಹಾಗಾಗಿ ಇವರ ಹೇಳಿಕೆನಲ್ಲೇ ಇವರ ನಿಲುವಿನಲ್ಲೇ ದ್ವಂದ್ವ ಇದೆ, ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೇಮ್ ವೋಟರ್ ಲಿಸ್ಟ್ ಅವಾಗ ಏನಿತ್ತು ಇವಾಗ ಬಿಡುಗಡೆ ಮಾಡಲಿ. ಅವತ್ತೊಂದು ಇವ್ರ ದಮ್ಮು ತಾಕತ್ತು ಎಲ್ಲ ಹೇಳ್ತಾರಲ್ಲ, ಅವತ್ತೇನು ವೋಟರ್ ಲಿಸ್ಟ್ ಇತ್ತು, ಇವತ್ತು ವೋಟರ್ ಲಿಸ್ಟ್ ಏನಿದೆ ಬಿಡುಗಡೆ ಮಾಡಿ. ಗೆದ್ದಾಗ ವೆರಿ ಗುಡ್ ಸೈಲೆಂಟು, ಸೋತಾಗ ವೈಲೆಂಟು. ತೆಲಂಗಾಣ ಗೆದ್ದಾಗ ಅಲ್ಲೂ ಸೈಲೆಂಟು. ಎಲ್ಲೆಲ್ಲಿ ಇವರು ಚುನಾವಣೆ ಗೆಲ್ತಾರೋ ಅಲ್ಲೆಲ್ಲ ಮಾತಾಡೋದೇ ಇಲ್ಲ. ಚುನಾವಣೆ ಸೋತಾಗ ಇವ್ರಿಗೆ ಈ ರೋಗ, ಕೋಳಿ ರೋಗ ಬಂದ್ಬಿಡ್ತದೆ, ಕೊಕ್ಕರ ರೋಗ ಅಂತ ರೋಗ ಬಂದ್ಬಿಡ್ತದೆ. ಇದು ಒಂದು ಚುನಾವಣಾ ಆಯೋಗ ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ, ಅದು ಇಂಡಿಪೆಂಡೆಂಟ್ ಬಾಡಿ. ಬಹಳ ಗಂಭೀರವಾದಂತಹ ಆರೋಪ ಮಾಡ್ತಾ ಇರೋದು ಕೇವಲ ಬಿಜೆಪಿ ಅಲ್ಲ, ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಕುರಿತಂತೆ ಇವತ್ತು ಕರ್ನಾಟಕದಿಂದ ನಡೀತಾ ಇರುವಂತಹ ಈ ಒಂದು ಪ್ರಯತ್ನಕ್ಕೆ ನೀವು ಗಮನಿಸಬಹುದು. ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶವೇ ನೋಡ್ತಾ ಇದೆ. ಸೊ 5 ಪ್ರಮುಖ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಕೇಳಿದ್ದಾರೆ. ಅದಕ್ಕೆ ಬಿಜೆಪಿಯವರು ಯಾವ ರೀತಿ ಉತ್ತರ ಕೊಡ್ತಾರೆ ಎಂದು ಕೂಡ ಬಹಳ ಮುಖ್ಯ. ಇದೆಲ್ಲದರ ನಡುವೆ ಇದನ್ನು ಪ್ರತಿಯೊಂದು ಪಕ್ಷ ಯಾವ ರೀತಿ ಪರಿಗಣಿಸುತ್ತೆ, ಜನ ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ, ಕಾನೂನಾತ್ಮಕವಾಗಿ ಕಾಂಗ್ರೆಸ್ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡುತ್ತೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ. ಇದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ ಶಿವಾನಂದ ಅವರೇ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂಥ ಉಮೇಶ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಶಿವಾನಂದ ರೆಡ್ಡಿ ಅವರಿಂದನೇ ಆರಂಭ ಮಾಡೋಣ. ಆ್ಯಸ್ ಪರ್ ರಾಹುಲ್ ಗಾಂಧಿ, ಚುನಾವಣಾ ಆಯೋಗ ಅನ್ನೋದು BJPಯನ್ನು ಬಳಸಿಕೊಂಡಿದೆ ಅನ್ನೋದಾದರೆ, ನ್ಯಾಯ ಸಿಗಬೇಕು ಅನ್ನೋದಾದರೆ ಕಾನೂನು ಹೋರಾಟವನ್ನು ಮಾಡಬೇಕು, ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಕಾಂಗ್ರೆಸ್ನವ್ರಿಗೇನು ಬಿಡಿಸಿ ಹೇಳಬೇಕಾಗಿಲ್ಲ. ಪ್ರತಿಪಕ್ಷದವರು, ಅಂದರೆ ಕರ್ನಾಟಕದಲ್ಲಿ ನಾವು ಪ್ರತಿಪಕ್ಷ ಅಂತ BJPಯನ್ನು ಪರಿಗಣಿಸಿದರೆ ಅವರು ಕೂಡ ಆಗ್ರಹಿಸ್ತಿರೋದು ಅದನ್ನೇ. ಸೊ ಇದು ಚುನಾವಣಾ, ಬಿಹಾರ್ ಚುನಾವಣೆ ಇದೆ, ಅದಕ್ಕೋಸ್ಕರ ಇಲ್ಲೊಂದು ಹೋರಾಟವನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ ಜನಾಭಿಪ್ರಾಯವನ್ನಷ್ಟೇ ಮೂಡಿಸೋದಕ್ಕೆ ಇದು ಸೀಮಿತ ಆಗುತ್ತಾ? ಒಂದು ಪ್ರಾಮಾಣಿಕ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗತ್ತೆ ಅಂತ ಅನ್ಸುತ್ತಾ? ಇದು ಇಷ್ಟು ವರ್ಷ ನಾವೇನು ಅಂದ್ಕೊಂಡಿದ್ದು ಅಂದರೆ ಚುನಾವಣಾ ಆಯೋಗ ಅದು ಒಂದು ಇಂಡಿಪೆಂಡೆಂಟ್ ಬಾಡಿ, ಅವರು ಅವ್ರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಹೌದು. ಬಟ್ ಇವತ್ತು ಅವರು 5 ಕ್ವಶನ್ಗಳು ಕೇಳಿದ್ದಾರೆ. ಒಂದು ನೋಡ್ದಂಗೆ ಹೌಸ್ ನಂಬರ್ 0, ಇಸ್ ಇಟ್ ಪಾಸಿಬಲ್? ಚುನಾವಣಾ ಆಯೋಗ ಲಿಸ್ಟ್ ಕೊಟ್ಟಿರೋದು ಅವ್ರಿಗೆ, ಮತ್ತು ಅಡ್ರೆಸ್ಸು CTV ಅಂತ ಅಂದ್ಬಿಟ್ಟು ABCDಗಳು ಬರೆದಿರೋದು, ಮತ್ತು ಡೂಪ್ಲಿಕೇಟ್ ವೋಟರ್ ಲಿಸ್ಟು. ಡೂಪ್ಲಿಕೇಟ್ ಅಂದರೆ ಒಬ್ಬರು ಈ ಸ್ಟೇಟು, ಇನ್ನೊಬ್ರು ಇನ್ನೊಂದು ಸ್ಟೇಟು, ಇನ್ನೊಬ್ರು ಈ ಥರ 4-6 ಕಡೆ ವೋಟಿಂಗ್. ಒಂದು ಕುಟುಂಬದಲ್ಲೇ ಮತ್ತೆ ಒಂದೇ ಮನೆಯಲ್ಲೇ ಸಿಂಗಲ್ ಬೆಡ್ರೂಮ್ನಲ್ಲಿ 80 ವೋಟು, ಹುಡ್ಕೊಂಡೋದ್ರೆ ಬೆಡ್ರೂಮ್ನಲ್ಲಿ ಯಾರೂ ಇಲ್ಲ, ಇನ್ನೊಂದು ಹುಡ್ಕೊಂಡೋದ್ರೆ 3 ಜನ ಇರೋದು, ಅಲ್ಲಿ 50 ವೋಟು. ಮತ್ತೆ ಇನ್ನೊಂದು ಅದಲ್ಲದೆ ಫೋಟೋಗಳು ಕಾಣಿಸೋದೇ ಇಲ್ಲ, ಫೋಟೋಗಳೇ ಇಲ್ಲ. ಇನ್ನೊಂದು ಹೇಳಿದ್ರು, ಆ ಫೇಕು ಏನು ಫೇಕ್ ಅಡ್ರೆಸ್ಗಳು, ಫೇಕ್ ಪೀಪಲ್ ಕೂಡ. ಹೌದೌದು. ಇದೆಲ್ಲ ನೋಡಿದರೆ ಚುನಾವಣೆ ಆಯೋಗಕ್ಕೆ ಗೊತ್ತು, ಅವರು ಕರೆಕ್ಟಾಗಿ ಇದನ್ನು ವೆರಿಫೈ ಮಾಡಿಲ್ಲ. ಅಲ್ಲಿ ಯಾರು ನೇಮಕ ಮಾಡಿರ್ತಾರೋ ಅವ್ರ ಆಫೀಸರ್ಸು, ದೇ ವೈಲೇಟೆಡ್ ದೇರ್ ರೆಸ್ಪಾನ್ಸಿಬಿಲಿಟಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಿವಾನಂದ ರೆಡ್ಡಿ ಅವರೇ ಯಾರು ಏನ್ ಬೇಕಾದ್ರೂ ಹೇಳಬಹುದು, ಅದು ಸತ್ಯವೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಇದು ಸುಳ್ಳಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಿರೋದನ್ನ ನೀವು ಯಾಕೆ ಒಪ್ಕೊಳ್ತಾ ಇದ್ದೀರಿ? ಒಪ್ಕೊಳ್ತಾ ಇಲ್ವೇ? ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ನಾವು ತಪ್ಪು ತಕ್ಷಣ ನಾವು ಕ್ರಮ ತಗೊಳ್ತೀವಿ ಅಂತ ಒಬ್ಬನೂ ಹೇಳ್ತಾ ಇಲ್ವೇ? ಅವ್ರು ಹೇಳ್ತಾ ಇರೋದೇನು ಗೊತ್ತಾ, ಅವನು ಹುಚ್ಚ, ಅವನು ಏನೇನೋ ಮಾತಾಡ್ತಾನೆ. ಇದೇ ಕೋವಿಡ್ ಟೈಮ್ನಲ್ಲೂ ಹೇಳಿದ್ರು, ಒಪ್ಕೊಳ್ಳಿಲ್ಲ. GSTದು ಕೂಡ ಹೇಳಿದ್ರು, ಒಪ್ಕೊಳ್ಳಿಲ್ಲ. ಇನ್ನೊಂದು ಜನಗಣತಿ ಕೂಡ ಹೇಳಿದ್ರು, ಒಪ್ಕೊಳ್ಳಿಲ್ಲ. ಅಂದರೆ ಇವ್ರು ಪಪ್ಪು ಅಂತ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ಗೆ ಜನಗಣತಿ ಇವರೇ ಶುರು ಮಾಡಿದರು. ಮತ್ತೆ ಇನ್ನೊಂದು, ಕಾಂಗ್ರೆಸ್ನವರು ಇಷ್ಟು ವರ್ಷ ಅವರು ಮಾಡ್ತಾ ಇರೋದು ದುಡ್ಡು ಕೊಟ್ಟು ಓಟ್ಗಳು ಹಾಕ್ಕೊಳ್ತಾ ಇದ್ದಾರೆ ಅಂತ ಇದ್ರು.
ಇವತ್ತು ನೋಡಿದ್ರೆ ಅಂದರೆ 1755 ಕೋಟಿ BJP ಸ್ಪೆಂಡ್ ಮಾಡಿದೆ ಎಲೆಕ್ಷನ್ಗೆ. ಇವರು 1000 ಕೋಟಿನೂ ಸ್ಪೆಂಡ್ ಮಾಡಿದ್ದಾರೆ. ಇದಲ್ಲದೆ 1100 ಕೋಟಿ ಕ್ಯಾಶ್ ಸಿಕ್ಕಿದೆ, ಗಿಫ್ಟ್ಗಳು ಅಲ್ಲದೆ ಅದೆಲ್ಲ. ಇದೆಲ್ಲ ದೇಶ ಪ್ರಜಾಪ್ರಭುತ್ವ ಒಪ್ತದ ಇದೆಲ್ಲ ನೋಡಿದರೆ. ಇದು ಇವಾಗ ಫೇಕ್ ವೋಟರ್ಸು ಬರೀ BJPಗೆ ಹಾಕಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ನವ್ರಿಗೂ ಹಾಕಿರ್ಬೋದು, JDSನವ್ರಿಗೂ ಹಾಕಿರ್ಬೋದು, ಬೇರೆಯವ್ರಿಗೂ ಹಾಕಿರ್ಬೋದು. ಇವತ್ತು ಇದು ಅಪರಾಧ ಅಂದರೆ ಈ BJP ಗೌರ್ಮೆಂಟ್ ಬಂದಾಗಿಂದ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ನೀವು ಲೈಂಗಿಕ ದೌರ್ಜನ್ಯ ತಗೊಳ್ಳಿ, ಜಾಸ್ತಿ. ನೀವು ಇದು ತಗೊಳ್ಳಿ, ಯಾವುದು ಭ್ರಷ್ಟಾಚಾರಗಳಲ್ಲಿ ಮುಳುಗಿರೋರು ತಗೊಳ್ಳಿ, ಅದು ನಂಬರ್ 1. ಮತ್ತೆ ಇದು ಕರಪ್ಷನ್ ತಗೊಳ್ಳಿ, ನಂಬರ್ 1. ಮತ್ತೆ ಭ್ರಷ್ಟಾಚಾರಿಗಳನ್ನ ಇವಾಗ ಮೊನ್ನೆ ಇದು ನೋಡಿದ್ರಲ್ಲ, ಕಮಲಾ ಅವರು ಅದೇನೋ MLAಗಳನ್ನ MP ಗಳನ್ನ ಖರೀದಿ ಮಾಡೋದು ನಾವು ಯಾವತ್ತೂ ನೋಡಿರ್ಲಿಲ್ಲ. ಆಪರೇಷನ್ ಕಮಲಾ ಅದು ಬೇರೆ ಶುರು ಮಾಡಿಬಿಟ್ರು. ಇವಾಗ ಎಲ್ಲಿ ED IT ಇದ್ದಾಲೆ. ಇವತ್ತು ಕೇಜ್ರಿವಾಲ್ನ ಇದನ್ನು ಮಟ್ಟ ಹಾಕ್ಬೇಕಂದ್ಬಿಟ್ಟು ಅವರೇ ಕಾನ್ಸ್ಟಿಟ್ಯೂಷನಲ್ಲಿ 15,000 ವೋಟ್ ಡಿಲೀಟ್ ಮಾಡಿದರು. ಅವ್ರಿಗೆಲ್ಲ ಗೊತ್ತು, 1-2 ವರ್ಷ 3 ವರ್ಷದಿಂದ ಈ ಅಂಧಭಕ್ತರಿದ್ದಾರೆ, ಅವ್ರ ಮನೆಗೆ ಹೋಗೋದು, ಇವ್ರು ಕೇಜ್ರಿವಾಲ್ ಭಕ್ತರ BJPನ ಅಂತ ಹುಡ್ಕೋದು, ಬರೀ ಇದೇ ಕೆಲಸ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ. ನಮ್ಮ ಮನೆಗೆ 15 ಸರಿ ಬಂದಿದ್ದಾರೆ ಮೊನ್ನೆ MLA ಎಲೆಕ್ಷನ್ನಲ್ಲಿ, RSS ಅಂತ ಹೇಳ್ಬಿಟ್ಟು. ನೀವು ಯಾರ ಕಡೆ ಸರ್, ಏನು ಸರ್ ಅಂತ. ಇವರು ಈ ತರ ಭ್ರಷ್ಟಾಚಾರಿಗಳಾಗಿದ್ರೆ ಪ್ರಜಾಪ್ರಭುತ್ವನಲ್ಲಿ ನಾವು ಇವ್ರನ್ನೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಇದು ಇನ್ವೆಸ್ಟಿಗೇಷನ್ ಮಾಡಿಸ್ಲಿ, ಆಯೋಗ ತಿಳಿಸ್ಲಿ. ನಿಮ್ಮ ಆಗ್ರಹ ಕೂಡ ಅದೇ. ಇವತ್ತು ನೋಡಿ ಕಾನೂನು ಬದಲಾವಣೆ ಮಾಡ್ತಾ ಇದ್ದಾರೆ, ಅದು ದೊಡ್ಡ ತಪ್ಪು. ಅವ್ರು ಏನು ಹೇಳಿದ್ರು, ವಿಡಿಯೋಗಳು ಕೊಡಿ ಅಂತ ಹೇಳಿದ್ದಾರೆ. ವಿಡಿಯೋಗಳು ಕೊಡ್ಬೋದಲ್ಲ, ಅದು ಕೊಡುವುದಕ್ಕೆ ಆಸ್ಪದ ಇಲ್ಲ ಅಂತ ಕಾನೂನು ತಂದರು. ಏನು ಕಾನೂನು ತರುವುದರಲ್ಲಿ ಏನು ಪ್ರಜಾಪ್ರಭುತ್ವದಲ್ಲಿ? ಇಫ್ ದೇ ಆರ್ ನಾಟ್ ನಾಟ್ ಡನ್ ಎನಿ ರಾಂಗ್ ಥಿಂಗ್, ಮತ್ತೆ ಮನಿ ಲ್ಯಾಂಡ್ರಿಂಗ್ ಕೇಸು ಇಮಿಡಿಯೇಟ್ ಆಗಿ ಕಾನೂನು ತಂದ್ರು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಮ್ಮವ್ರು 4 ಜನ ತಗೊಂಡೋಗ್ಬಿಟ್ಟು ಸುಖ ಸುಮ್ಮನೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು. ಮೊನ್ನೆ ಗೊತ್ತಾ, ಸತ್ಯೇಂದ್ರ ಜೈನ್ CBI ಅವರು ವಿಟ್ನೆಸ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಚೀಮಾರಿ ಹಾಕಿದ್ರೆ. ಅಲ್ಲಿಗೂ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಯಾರಾದರೂ ಆಗಲಿ, ಗೃಹ ಮಂತ್ರಿ ಕಾಂಗ್ರೆಸ್ ಇದ್ದಾಗಲೇ ಆಗಲಿ, ಅವರು ಇಂಥ ನೈತಿಕತೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಪಹಲ್ಗಾಮ್ ಇರ್ಬೋದು, ಪತಾನ್ಕೋಟ್ ಇರ್ಬೋದು, ತುಂಬ ಆಗಿದೆ. ಮತ್ತೆ ರೈಲ್ ಆಕ್ಸಿಡೆಂಟ್ಸ್ ಇರ್ಬೋದು, ವಿಮಾನಗಳು ಆಕ್ಸಿಡೆಂಟ್. ಇವತ್ತು ಯಾವನು ರಾಜೀನಾಮೆ ಕೊಡ್ತಲ್ಲ, ಅವ್ರಿಗೆ ಗೊತ್ತು, ಅವ್ರು ಕೊಡಲ್ಲ. ಮೊಂಡು ಜೀವಿಗಳು. ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಏನಾದರೂ ಆಗಲಿ, ನಾವು ಮಾತ್ರ ಕುರ್ಚಿ ಬಟ್ಟು ಬಿಡಲ್ಲ. ಏನು ಬೇಕಾದ್ರೂ ಮಾಡ್ಕೊಳ್ರಿ, ನೀವು ನಿಮ್ಮನ್ನು ಸದಬಡಿತೀವಿ ಅಂತ ಆ ಲೆಕ್ಕಕ್ಕೆ ಬಂದಿದ್ದಾರೆ. ಇದು ದೇಶಕ್ಕೆ ಒಳ್ಳೇದಲ್ಲ, ಇದು ತುಂಬ ಅಪರಾಧ ಅನ್ನುವುದು ಅಪರಾಧನೇ. ರೈಟ್. ಕುಮಾರ್ ಅವರೇ, ನೀವು ಹೇಳಬೇಕು. ರಾಹುಲ್ ಗಾಂಧಿ ಅವರ 6 ತಿಂಗಳ ಅಧ್ಯಯನದ ಒಂದು ಪ್ರಾಮಾಣಿಕ ಪ್ರಯತ್ನ ಇದು ಅಂತ ನಾನು ಕರಿತೀನಿ. ಯಾಕಂದರೆ ಇಟ್ ಈಸ್ ನಾಟ್ ಅ ಸ್ಮಾಲ್ ಅಲಿಗೇಷನ್, ಇಟ್ ಈಸ್ ಅ ಬಿಗ್ಗೆಸ್ಟ್ ಅಲಿಗೇಷನ್. ರಾಹುಲ್ ಗಾಂಧಿ ಇವತ್ತು ಮಾತಾಡ್ತಿದ್ದಾರೆ ಅಂದರೆ, ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಅದು ಕೇವಲ ಕರ್ನಾಟಕ ಅಲ್ಲ, ದೇಶನೇ ನೋಡುತ್ತೆ ಎಲ್ಲೆಲ್ಲಾಗಿದೆ ಅಕ್ರಮ ಅನ್ನುವಂಥದ್ದನ್ನು. ಆದರೆ ಇವರ ಭಾಷಣ, ಪ್ರತಿಭಟನೆ, ಧರಣಿ, ಅನ್ಯಾಯವನ್ನು ಅಲ್ಲೇ ಕಡಿದು ಹಾಕುವಂಥ ಈ ಪ್ರಯತ್ನ ಕೇವಲ ಮಾಧ್ಯಮದ ಮುಂದೆ ಅಥವಾ ಜನಸಾಮಾನ್ಯ ಮುಂದಕ್ಕಷ್ಟೇ ಸೀಮಿತವಾಗಿರುತ್ತೆ, ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ, ಹಲವು ಬಾರಿ ಸುಪ್ರೀಂನಲ್ಲಿ ಅಥವಾ ಕಾನೂನಿನ ಎದುರುಗಡೆ ಕ್ಷಮೆ ಕೇಳಿರುವಂಥ ಈ ವ್ಯಕ್ತಿ, ಅಂದರೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿರುವಂಥ ಈ ವ್ಯಕ್ತಿಯ ಈ ಹೇಳಿಕೆಯನ್ನು ಹೆಂಗೆ ನಂಬೋದು ಅಂತ ಜನ ಕೇಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ನೋಡಿ, ಭಾರತ ದೇಶ ಎತ್ತ ಸಾಗುತ್ತಿದೆ ಅನ್ನೋ ಪ್ರಶ್ನೆಯನ್ನು ಮೊದಲು ನಾವೆಲ್ಲ ಭಾರತ ದೇಶದ ನಿವಾಸಿಗಳು ಹಾಕಿಕೊಳ್ಳಬೇಕಾದ ಮೊದಲ ಪ್ರಶ್ನೆ. ಭಾರತ ದೇಶವನ್ನು ಅಂಧಾಭಿಮಾನ ಅಥವಾ ಹುಸಿ ದೇಶ ಪ್ರೇಮ ಅಥವಾ ಹುಸಿ ದೇವರು ಧರ್ಮಗಳ ಆಧಾರದಲ್ಲಿ ಕಟ್ಟಕ್ಕೆ ಹೊರಟಿದ್ದಿದೆಯಲ್ಲ, ಅದೇ ಅಪಾಯದ ಮುಖ್ಯ ಸೂಚನೆ ಅಂತ ನಾವು ಅವತ್ತಿನಿಂದ ಹೇಳ್ತಿರುವಂಥ ಮಾತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾಯಿ ಯಾರು ಅಂತಂದರೆ, ಸಂವಿಧಾನದ ವ್ಯವಸ್ಥೆಯಲ್ಲಿ ತಾಯಿ ಯಾರು ಈ ದೇಶಕ್ಕೆ ಅಂದರೆ ಚುನಾವಣಾ ಆಯೋಗ. ಸ್ವಾಯತ್ತ ಸಂಸ್ಥೆ ಅಂತ ಈಗ ಪಾಪ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮಾತಾಡ್ತಿದ್ರು. ಅಶೋಕ್ ಅವರೇ, ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರಲ್ಲ ಅಶ್ವಥ್ ನಾರಾಯಣ ಅವ್ರನ್ನ, ಚಿಲುಮೆ ಸಂಸ್ಥೆ ಮುಖ್ಯಮಂತ್ರಿ ಏನೇನು ಮಾಡಿಸಿದ್ರು ಹೇಳಿಪ್ಪ. ಆಮೇಲೆ ಮುನ್ರತ್ನ ಅವರು ಏನೇನು ಮಾಡಿದ್ರು ಹೇಳಪ್ಪ. ನಿಮ್ಮ ವಾಷಿಂಗ್ ಮಿಷಿನ್ ಒಳಗಡೆ ಬಂದ ತಕ್ಷಣ ಅದೆಲ್ಲ ಕ್ಲಿಯರಾ? ಆ ಕೇಸ್ ಎಲ್ಲ ಕ್ಲೋಸಾ?
ಆದರೆ ಮಾತನಾಡುವಾಗ ಜೋಪಾನವಾಗಿ ಮಾತಾಡಬೇಕು. ಇಡೀ ದೇಶದ ಜನ ಮರುಪರಿಶೀಲನೆ ಮಾಡಿಕೊಳ್ಳುವಂಥ ಆತಂಕದ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೇವೆ. ಚುನಾವಣೆ ಎನ್ನುವಂತಹ ಒಂದು ದೊಡ್ಡ ಭಾರತದ ಅಸ್ತ್ರವನ್ನೇ, ಅದರ ಮೂಲ ಅಸ್ತಿತ್ವವನ್ನೇ ಕಡಿದು ಹಾಕುವ, ಬುಡಮೇಲು ಮಾಡುವ BJPಯ ಈ ಹುನ್ನಾರ, ತಂತ್ರಗಾರಿಕೆ ಮತ್ತು ಈ ಬುಡಮೇಲು ಕೃತ್ಯ ಇದೆಯಲ್ಲ, ಇದು ಈ ದೇಶದ ಜನಕ್ಕೆ ಇವತ್ತು ಬಹಳ ಆತಂಕಕಾರಿಯಾಗಿ ಕಾಣ್ತಾ ಇದೆ. ಅಪಾಯಕಾರಿ. ಹೌದು, ಅಪಾಯಕಾರಿ. ಭಾರತ ದೇಶ ಪ್ರಪಂಚದಲ್ಲೇ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶ. ಅಮೆರಿಕ ತಾನೇ ದೊಡ್ಡದು ಅಂತ ಹೇಳ್ಕೊಂಡ್ರು ಕೂಡ ನಾವು ಕೂಡ ಭಾರತ ಪ್ರಪಂಚದ ಭೂಪಟದಲ್ಲಿ ಭಾರತ ಬಹಳ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಮತ್ತೆ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂವಿಧಾನ ಹೊಂದಿರುವಂಥ ರಾಷ್ಟ್ರ. ಈ ರಾಷ್ಟ್ರದ ಸಂವಿಧಾನವನ್ನ, ಈ ಪ್ರಜಾಪ್ರಭುತ್ವವನ್ನು ಬುಡಮೇಲು ಕಾಡೋ ಕೆಲಸ ಒಬ್ಬ ವ್ಯಕ್ತಿ ತಾನು ಓದಿರುವ SSLC ಸರ್ಟಿಫಿಕೇಟ್ನೇ ತೋರಿಸಲಾಗದೇ ಇರುವಂಥ ವ್ಯಕ್ತಿ ದೇಶದ ಜನರ ಮುಂದೆ ಸತ್ಯದ ಬಗ್ಗೆ ಮಾತನಾಡೋದಿದೆಯಲ್ಲ, ಇದು ಅಪಹಾಸ್ಯ ಅನ್ನಿಸ್ತಾ ಇದೆ ನಮಗೆ. ಅಪಹಾಸ್ಯ ಅನ್ನಿಸ್ತಾ ಇದೆ. ನೀವೇ ನಿಮ್ಮ ಸ್ವಂತ ಓದಿರೋ ಸರ್ಟಿಫಿಕೇಟ್ ತೋರ್ಸೋಕ್ಕಾಗದೇ ಇರೋರು ಈ ದೇಶದ ಜನತೆಗೆ ಸತ್ಯದ ನೆಲೆಗಟ್ಟಿನ ಮೇಲೆ ಈ ದೇಶ ನಡಿಬೇಕು ಅಂತ ಯಾವ ಆಧಾರದ ಮೇಲೆ ಭಾಷಣ ಮಾಡ್ತೀನಿ? ನಾನು ಅದನ್ನ ಹೇಳ್ತೇನೆ ನೋಡಿ. ತಾವು ಕೇಳಿದ್ರಿ ಕಾನೂನಾತ್ಮಕ ಹೋರಾಟದ ಬಗ್ಗೆ ಕೇಳಿದ್ರಿ. ಇವತ್ತು ಕಳೆದ 6 ನೋಡಿ, ಯಾವುದೇ ಚುನಾವಣಾ ಆಯೋಗವನ್ನು 55 ಪ್ರಶ್ನೆಗಳನ್ನ ಕೇಳಿದ್ದೇವೆ. ಒಂದು ಪ್ರಶ್ನೆಗೂ ಇದುವರೆಗೂ ಉತ್ತರ ಕೊಡುವಂತ ಕೆಲಸ ಚುನಾವಣಾ ಆಯೋಗ ಮಾಡಿಲ್ಲ. ಅದು ಧಮಕಿಯಾಗಿ ವಾಪಸ್ ತಿರುಗಿಸಿ ಪ್ರಶ್ನೆ ಕೇಳಿದವ್ರ ಮೇಲೆ ಈ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಇವರು ಏನು ಮಾಡ್ತಿದಾರಲ್ಲ, ಧಮಕಿ ಹಾಕುವಂತ ಕೆಲಸ ಚುನಾವಣಾ ಆಯೋಗದ ಮುಖಾಂತರನೂ ಮಾಡಿಸ್ತಿದ್ದಾರೆ. ಅಂದ್ರೆ ಎಂತ ವಿಪರ್ಯಾಸ, ಯಾವ ಮಟ್ಟಕ್ಕೆ ಬಂದು ಮುಟ್ಬಿಡ್ತಾರಪ್ಪ ಈ ದೇಶ. ಕಾನೂನು ಯಾಕೆ ಒಬ್ಬ ವ್ಯಕ್ತಿ, ಒಂದು ನಿಮಿಷ ಮೇಡಮ್, ಸಂಸತ್ ಭವನದಲ್ಲಿ ಓದ್ ತಗೊಳ್ಳಾಗಿದೆ. ನಾನು ಈ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಬ್ಬ ನಾಗರಿಕನಾಗಿ ಈ ದೇಶದ ಎಲ್ಲ ಹಕ್ಕುಗಳನ್ನ ಕಾಪಾಡುವಂತ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಓದ್ ತಗೊಂಡಿದ್ದಾರೆ. ಅದಕ್ಕಿಂತ ದೊಡ್ಡದ ಇವರು ಚುನಾವಣಾ ಆಯೋಗದ್ದು. ಅಯ್ಯೋ, ಎಲ್ಲೂ ಬಂದು ಮುಟ್ಬಿಡ್ತೀರಿ ಅಂದ್ರೆ ನಿಮ್ಗೆ ಇಷ್ಟ ಬಂದದ್ದು ಕಾನೂನುಗಳು ತರ್ತೀರಿ ಅಲ್ಲ. ಒಂದು ವಿಡಿಯೋಗ್ರಫೀಸ್ ಕೊಡಪ್ಪ ಚುನಾವಣಾ ಆಯೋಗದ್ದು ಅಂತ ಕೇಳಿದ್ರೆ ಕೊಡಕ್ಕೆ ಬರೋದಿಲ್ಲ, 45 ದಿನದಲ್ಲಿ ಇದನ್ನು ಅಬಾಲಿಷ್ ಮಾಡ್ತೀವಿ ಅಂತ ಕಾನೂನು ತರ್ತಾರೆ ಅಂದರೆ. ಆಮೇಲೆ ನಾವು ಕೇಳೋದು, ಈಗ 6.5 ಲಕ್ಷ ಜನ ಮತದಾರರು ಪಟ್ಟಿ, ಒಂದು ದಿನದಲ್ಲಿ ಅದನ್ನು ನೋಡಿ ಅದನ್ನು ಪರಿಷ್ಕರಣೆ ಮಾಡಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಾಳೆ ಮಾಡಿ ನೋಡೋಕ್ಕೆ ಸಾಧ್ಯ ಆಗತ್ತಾ? ನಮ್ಗೆ ಇದು ಕೊಡಪ್ಪ ಸಾಫ್ಟ್ ಕಾಪಿ ಅಂದರೆ ಸಾಫ್ಟ್ ಕಾಪಿ ಕೊಡೋಕೆ ರೆಡಿ ಇಲ್ಲ ಅಂದರೆ ಅನುಮಾನಗಳು ಹುಟ್ಟುತ್ತೋ ಇಲ್ವೋ? 6 ತಿಂಗಳುಗಳ ಕಾಲ ಅಭ್ಯಾಸ ಮಾಡಿದ್ದೀವಿ ನಾವು. ಒಂದು ಮತಕ್ಷೇತ್ರ ವಾರಣಾಸಿಯಲ್ಲೂ ಇದೇ ನಡೆದಿರೋದು. ವಾರಣಾಸಿಯಲ್ಲೂ ಇದೇ ನಡೆಸಿ ನೀವು ಗೆದ್ದಿರೋದು. ನಾನು ಬರ್ತೇನೆ, ನನಗೆ ಗೊತ್ತಿದೆ ಇವ್ರ ಪಾಯಿಂಟ್ಗಳೇನೇನು BJP ಅವ್ರದ್ದು ಅಂತ. ಆದ್ರೆ ನಾನು ಹೇಳ್ತೇನೆ, ಇಡೀ ಭಾರತ ದೇಶದಲ್ಲಿ 400 ಪಾರ್ ಅಂತ ಹೇಳಕ್ ಹೊರಟಿದ್ದೆ ಈ ತರ. ಆಮೇಲೆ ಚುನಾವಣಾ ಕಾನ್ಫಿಡೆನ್ಸ್, ಆಮೇಲೆ ಅದ್ರ ಜೊತೆಗೆ ಚುನಾವಣಾ ಆಯೋಗ 10-12 ಫೇಸಲ್ಲಿ ಚುನಾವಣೆ ಮಾಡುವಂಥದ್ದು ಏನಿದೆ ಭಾರತ ದೇಶದಲ್ಲಿ, 10-12 ಫೇಸಲ್ಲಿ ಒಬ್ಬ ವ್ಯಕ್ತಿ ದಿನ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವ್ರು ಫೇಕ್ ವೋಟರ್ಸು. ಬೆಂಗಳೂರಲ್ಲಿ ವೋಟ್ ಆಯ್ತಾ, ನೆಕ್ಸ್ಟ್ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು, ಅಲ್ಲಿ ವೋಟ್ ಆಯ್ತಾ ನೆಕ್ಸ್ಟ್ ಅವರು ವಾರಣಾಸಿಗೆ ಹೋಗ್ಬೇಕು, ಅಲ್ಲಿ ವೋಟ್ ಆಯ್ತಾ ನೆಕ್ಸ್ಟ್ ಗುಜರಾತ್ಗೆ ಹೋಗ್ಬೇಕು, ಅಲ್ಲಾಯ್ತಾ ಅಸ್ಸಾಂಗೆ ಹೋಗ್ಬೇಕು. ಈ ಪ್ಲಾನಿಂಗು ಇದು ನಮ್ಗೆ ಅರ್ಥ ಆಗ್ಲಿಲ್ಲ ಮೊದಲು ಜನಕ್ಕೆ. 10 ಫೇಸಲ್ಲಿ ಚುನಾವಣೆ ನಡೆಸಿದ್ದೆ ಈ ಪ್ರಧಾನಿ ಮೋದಿ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು. ಆ ಹಿಂದಿನ ಆಯುಕ್ತರಿಗೆ ನಾನು ಇವ್ರು ಕೇಳ್ತೇನೆ, ಒಂದು ಎದೆಗಾರಿಕೆ ಇದ್ರೆ ಆ ಹಿಂದಿನ ಆಯುಕ್ತರಿಗೆ ಯಾವ ಹುದ್ದೆ ಕೊಟ್ಟು ಅವ್ರನ್ನು ಕೂರಿಸಿದೀರಿ ಹೇಳ್ರಪ್ಪ. ದೇಶದ ನಿನ್ನ ಗೆಲ್ಸಿದ್ದಕ್ಕೆ ತಾನೇ ಅವ್ರನ್ನ ಅಲ್ಲಿ ಕೂರಿಸಿರೋದು ನೀನು. ಓಕೆ, ಗಾಟ್ ಇಟ್. ಈಗ JDS ವಕ್ತಾರರು ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ರಾಹುಲ್ ಗಾಂಧಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಕ್ಕೂ ಕಾರಣ ಇದೇ BJP ಅವರ ಮಾಲ್ ಪ್ರಾಕ್ಟೀಸ್. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅವ್ರ ಮಿತ್ರ ಪಕ್ಷ. ನೀವು ನಂದು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ, ಇರ್ಲಿ ಬರ್ತೀನಿ ನಾನು. ಉಮೇಶ್ ಅವರೇ, ನನಗೆ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪಕ್ಕೆ JDS ಕುಮಾರಸ್ವಾಮಿ ಅವರು ದೇವೇಗೌಡರು ಅರ್ಥ ಮಾಡ್ಕೋಬೇಕು. ಅದೇ ಈಗ ನೋಡಿ, ರಾಹುಲ್ ಗಾಂಧಿ ಅವರ ಆರೋಪಕ್ಕೆ BJP ಅವರು ಹೆಂಗೆ ರಿಯಾಕ್ಟ್ ಮಾಡಿದ್ರು ಇಲ್ವೋ ಅದನ್ನು ಪಕ್ಕಕ್ಕಿಟ್ರೆ, ಇವತ್ತು ಕುಮಾರಸ್ವಾಮಿ ಅವರು ಬಹಳ ಒಂದು ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನು ನಾನು ನಿಜಕ್ಕೂ ನೆನಪಿಸ್ಕೊಳ್ಬೇಕು. ಈಗ ನೋಡಿ, ಅವ್ರ ಪರ ವಿರೋಧ ಅಂತ ಮಾತಾಡೋದಕ್ಕಿಂತ ಆಧಾರ್ ಲಿಂಕ್ ಮಾಡ್ಬಿಡಿ, ಸಮಸ್ಯೆನೇ ಸಾರ್ಟ್ ಔಟ್ ಅಂದ್ಬಿಟ್ರು. ಇಂಥವು ಆಗಬೇಕು ಅಂತೀನಿ. ಖಂಡಿತ ಇಲ್ಲ, ಅಲ್ಲಲ್ಲ, ನಾವು
ಮಾಡಿದ್ರೆ ಸರಿಪಡಿಸಿ ಅಂತ ಹೇಳಿದ್ದಾರೆ. ಅದೇ ನಿಮ್ಗೆ ಒಪ್ಪಿಗೆ? ನಾವು ಅಕ್ರಮ ಆಗಿದೆ ಅಂತ ಹೇಳಿ, ಅಕ್ರಮ ಆಗ್ತಿದೆ ಅನ್ನೋ ಸಂಶಯ ಇದ್ರೆ ಸರಿ ಮಾಡಿ ಅಂದ್ರ. ಇಲ್ಲ ಸರ್ ಕೇಳಿಲ್ಲ, ಅವ್ರು ಅಕ್ರಮ ಆಗ್ತಾರೆ ಅಂತ ಹೇಳಿ ನಮ್ಮ ನಾಯಕರು ಎಲ್ಲೂ ಹೇಳಿಲ್ಲ. ಆಗಿರೋದು ಅಲ್ಲಲ್ಲ, ಕುಮಾರಸ್ವಾಮಿ ಅವರು ಇಂಥ ವಿಚಾರಗಳು ಬಂದಾಗ ಡೇರ್ ಅಂಡ್ ಡೆವಿಲ್ ಆಗಿ ಇಲ್ಲ ಅವರು ಇದ್ರು ಕೂಡ ಎಷ್ಟೋ ವಿಷಯಗಳನ್ನ ಬಿಜೆಪಿಗೆ ಮಾರಕವಾಗಿರುವಂತ ವಿಚಾರಗಳನ್ನೇ ಮಾತನಾಡಿದ್ದಾರೆ. ನಾವು ಈಗ ಮೇಡಮ್ ಈಗ ಮೈತ್ರಿ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ. ಇಲ್ಲ ಕಾಂಗ್ರೆಸ್ನವ್ರಿಗೆ ಆತಂಕ ಶುರುವಾಗಿರೋದು ಏನು ಅಂತಂದ್ರೆ, ಈಗ ಬಿಹಾರ ಚುನಾವಣೆ ಬಂದಿದೆ. ಇಲ್ಲ ಒಂದ್ ನಿಮಿಷ ಮಾತಾಡ್ತೀವಿ. ಈಗ ಒಂದ್ ನಿಮಿಷ ಏನಾಗಿದೆ ಅಂತಂದ್ರೆ, ಈಗ ಬಿಹಾರ ಚುನಾವಣೆ ಬರ್ತಿದೆ, ಇಲ್ಲಿ ಕರ್ನಾಟಕದಲ್ಲಿ ಮೈತ್ರಿ ಪಕ್ಷ ಬಹಳ ಗಟ್ಟಿಯಾಗಿ ಉಳ್ಕೊಂಡಿದೆ. ಈ ಆತಂಕ ಶುರುವಾಗಿದೆ. ಈ ಮುಂದಿನ ಬರುವಂತ BBMP ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ಅಲ್ಲಿಂದ ಬಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆಗಳು, ತಾಲೂಕು ಪಂಚಾಯತ್ ಚುನಾವಣೆಗಳ ಮೇಲೆ ಗಂಭೀರ ಪರಿಣಾಮ ಬೀರ್ತದೆ. ಈ ಮೈತ್ರಿ ಹಿಂಗೆ ಗಟ್ಟಿಯಾಗಿ ಹೋದ್ರೆ ನಮಗೆ ಇಲ್ಲಿ ಜಾಗ ಇಲ್ಲ. ಈಗ ಆಲ್ರೆಡಿ ಈಗ 16 ಸೀಟ್ ತಗೋತೀವಿ ಅಂತ ಹೇಳಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಭಾಷಣವನ್ನು ಮಾಡ್ಕೊಂಡ್ ಬಂದ್ರು. ತಗೊಂಡಿದೆ ಎಷ್ಟು ಮೇಡಮ್ ಅವರು? ಕೇವಲ 9 ಸೀಟ್ ತಗೊಂಡ್ರು. ಆದ್ರೂ 1 ಸೀಟ್ ಮಾತ್ರ ಬಹಳ ಹತ್ರದಲ್ಲಿತ್ತಂತೆ, ಗೆಲ್ಲುವಂತ ಸನಿಹದಲ್ಲಿತ್ತು. ಅದು ಮಹದೇವಪುರ ಅಂದ್ರೆ ಬೆಂಗಳೂರು ಸೆಂಟ್ರಲ್. ಅದೊಂದಕ್ಕೆ ಮಾತ್ರ ಇವರು ಸೀಮಿತವಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿ DK ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಗೋಲ್ಮಾಲ್ ಆಗಿದೆ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಜಾಜಿನಗರದಲ್ಲೂ ಆಗಿದೆ ಅಂತೇಳಿ ಟ್ವೀಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ಖಚಿತತೆ ಇಲ್ಲ. ಆಮೇಲೆ ಸರ್ಕಾರ ಇದ್ದಿದ್ದು ಯಾವತ್ತು? ಆ ಸಂದರ್ಭದಲ್ಲಿ 2023ರಲ್ಲಿ ಅವ್ರ ಚುನಾಯಿತ ಸರ್ಕಾರ, 24ರಲ್ಲಿ MP ಎಲೆಕ್ಷನ್ ಆಗುತ್ತೆ. ಹಾಗಾದ್ರೆ ಎಲೆಕ್ಷನ್ ಕಮಿಷನ್ 2023ರಲ್ಲಿ ಇವ್ರಿಗೆ ಕೈಗೊಂಬೆ ಆಗಿತ್ತಾ? ಇವ್ರ ಹಣ ತೆಲಿತಾ? ಹಂಗಾರೆ ಇವ್ರು ಹೇಳ್ದಂಗೆ ಕೇಳ್ತಿತ್ತ ಎಲೆಕ್ಷನ್ ಕಮಿಷನ್ನು? ಇವರು ಕಳೆದ 15 ತಿಂಗಳಿಂದ ಸುಮ್ಮನೆ ಇದ್ದು ಈಗ ಈ ಚುನಾವಣಾ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅಕ್ರಮ ಮತದಾನ ಆಗಿದೆ, ಅಕ್ರಮ ಪಟ್ಟಿಗಳು, ಮತಪಟ್ಟಿಗಳು ಪರಿಷ್ಕರಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು 15 ತಿಂಗಳಾದ್ಮೇಲೆ ಅವರಿಗೆ ಕಾನೂನು ಗೊತ್ತಿಲ್ವಾ? ರಾಹುಲ್ ಗಾಂಧಿ ಅವರಿಗೆ ಚುನಾವಣೆ ಆದ 45 ದಿವಸದಲ್ಲೇ ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಕಾನೂನು ಗೊತ್ತಿಲ್ವಾ? ಸೋತ ಅಭ್ಯರ್ಥಿ ಅಥವಾ ಆ ಮತಕ್ಷೇತ್ರದ ಯಾರ ಒಬ್ಬ ಮತದಾರ ಇದನ್ನ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಉಚ್ಚ ನ್ಯಾಯಾಲಯದಲ್ಲಿ. ಇದು ಯಾವುದನ್ನು ಮಾಡಿಲ್ಲ. ಹೌದ್ರಿ, ನಾವು ಹೇಳ್ತಾ ಇದ್ದೀವಿ ಇವತ್ತು. ಇವಾಗ ಈ ಪ್ರಯತ್ನದ ಅಜೆಂಡಾ ಏನಿರ್ಬೋದು? ಅಲ್ಲ ಈಗ ಮೇಡಮ್ ಈಗ ಮಾಡ್ಬೋದು, ಪ್ರಶ್ನೆ ಅಲ್ಲ, ಇವರು ಚರ್ಚೆ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಅದು 45 ದಿವಸ ಆದ್ಮೇಲೆ ಸಾಮಾನ್ಯವಾಗಿ ಇಂಥ ಚುನಾವಣೆ ಅರ್ಥ ಇಷ್ಟೇ ಸರ್, ಕಬ್ಬಣ ಕಾದಾಗ್ಲೇ ಹೊಡಿಬೇಕು, ಆಮೇಲೆ ಅದು ಬೆಲೆ ಇರಲ್ಲ. ಅಲ್ಲ ಹೌದು, ಈಗ ಆಗಿತ್ತಲ್ಲ ಅವ್ರಿಗೆ. ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇದಕ್ಕೆ ನೇರ ಹೊಣೆಗಾರರು ಸಿದ್ದರಾಮಯ್ಯನವರು. ಯಾಕೆ? ಸರ್ಕಾರ ಅವ್ರದಿತ್ತು. ಹಂಗೆ ಅವ್ರ ಸರ್ಕಾರ ಕಾಂಗ್ರೆಸ್ ಇತ್ತಲ್ವಾ? ಈಗ ನಮ್ಗೆ ಅನುಮಾನ ಉಂಟಾಗಿದೆ ಇಲ್ಲಿ ಸರ್ಕಾರ ಇಲ್ಲಿ ಬಿಜೆಪಿ ಆಯ್ತು, ಇಲ್ಲ ಕಾಂಗ್ರೆಸ್ ಸರ್ಕಾರ ಆಯ್ತು ಅಂತ ಹೇಳಿ. ಯಾಕೆಂತಂದ್ರೆ ಪ್ರತಿಪಕ್ಷದ ನಾಯಕರ ತರ ಮಾತಾಡ್ತಾ ಇದ್ದಾರೆ ಇಲ್ಲಿರೋ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ. ಆಮೇಲೆ ಅದು ದಟ್ಟು ಎಲೆಕ್ಷನ್ ಆಗಿರೋಂಥ ಈ ಕ್ಷೇತ್ರದಲ್ಲಿ, ಮಹದೇವಪುರ ಕ್ಷೇತ್ರದಲ್ಲಿ, ಅಲ್ಲೇ ಬಾಂಗ್ಲಾದೇಶದ ವಲಸಿಗರ ಬಗ್ಗೆ ಕಳೆದ ಬಾರಿ ಬಿಜೆಪಿ ಒಂದು ಕ್ಯಾಂಪೇನ್ ಮಾಡಿದ್ರು. ಇಲ್ಲಿ ಉದ್ದೇಶ ಏನವರು? ಕಾಂಗ್ರೆಸ್ ಪ್ರಾರಂಭದಿಂದಲೂ ಅದು ಅನಾದಿ ಕಾಲದಿಂದಲೂ ಅದು ಸಾಕೋ ಬಂದಿದೆ ಅದನ್ನ, ಈ ಅಲ್ಪಸಂಖ್ಯಾತರನ್ನ ಹೋಲಿಕೆ ಮಾಡೋದು. ಅಷ್ಟು ಬಿಟ್ರೆ ಏನಿಲ್ಲ. ಅದು ಅಭಿವೃದ್ಧಿ ವಿಚಾರ ಬೇಕಿಲ್ಲ. ಆಯ್ತಿರಿ, ಅಭಿವೃದ್ಧಿ ಕೆಲಸ ಬೇಕಿಲ್ಲ ಇವರಿಗೆ. ಇಲ್ಲಿ ಉದ್ದೇಶ ಏನು? ಅಭಿವೃದ್ಧಿ ಕೆಲಸ ಬೇಕಿಲ್ಲ. ಈ ಕೊಟ್ಟರಲ್ಲ, ಫ್ರೀ ಬೀಸ್ ಕೊಟ್ಟರಲ್ಲ ಇವರು. ರಾಜ್ಯದ ಸ್ಥಿತಿ ಏನಾಗಿದೆ? ಹೌದು, ಚುನಾವಣೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀವಿ, ಚುನಾವಣಾ ಆಯೋಗ ನಾವು ಇನ್ನು ದಾಖಲೆ ಕೊಡೋದಿಲ್ಲ ಅಂತ ಹೇಳಿಲ್ಲ. ಈಗ ಹೇಳಿದ್ದಾರೆ, ನೀವು ಡಿಕ್ಲರೇಷನ್ ಮಾಡಿ. ಎಷ್ಟು? ಸೆಕ್ಷನ್ 20B ಪ್ರಕಾರ ಮತದಾರ ಕಾನೂನು ಏನಿದೆ ಅದ್ರ ಪ್ರಕಾರವಾಗಿ ನೀವು ಅಫಿಡವಿಟ್ ಕೊಡಿ ರಾಹುಲ್ ಗಾಂಧಿ ಅವರೇ, ಅಥವಾ ನಿಮ್ಮ ಯಾರು ನಿಮ್ಮ ಪಕ್ಷದವ್ರು ಕೊಡಿ, ಒಂದು ಪ್ರೂಫ್ ಕೊಡಿ, ಅದು ಕೊಡಿ. ಅದನ್ನ ಕೊಟ್ಟು ನೀವು ಪ್ರಶ್ನೆ ಮಾಡ್ಬೇಕು. ಅವ್ರದ್ದು ಏನನ್ನೋ ಕೇಳಿದ್ರೆ ನನ್ಗೆ ಅರ್ಜಿ ಕೊಟ್ಟಿದ್ದೇವೆ, ನಮ್ಗೆಲ್ಲ ಮಾಹಿತಿ ಕೊಡಿ ಅಂತ. ಹಾಗಾಗಿ ನಮ್ಮ ಉದ್ದೇಶ ಏನಂದ್ರೆ, ಚುನಾವಣಾ ಆಯೋಗ ಒಂದು ಮೇಡಮ್ ಅದು ಇಂಡಿಪೆಂಡೆಂಟ್ ಒಂದು ಸಂಸ್ಥೆ. ಅದು ಆಯ್ತು, ಇಲ್ಲ ನಿಮ್ಗೆ ಅನುಕೂಲ ಆದಾಗೆಲ್ಲ ಅದು ಅನುಕಿತವಾಗುತ್ತೆ, ಅನಾನುಕೂಲ ಆದಾಗ. ಬಾಕಿ ಟೈಮಲ್ಲಿ ಎಲ್ಲ ಗೆದ್ದಿರೋ ಕ್ಷೇತ್ರದಲ್ಲ ಇದೊಂದು ರಾಜಕೀಯ ಡ್ರಾಮಾ ಕಾಂಗ್ರೆಸ್ ರೂಪಿಸ್ಕೊಂಡು ಡ್ರಾಮಾ ಮಾಡಿದ್ರು. ಆ ಡ್ರಾಮಾ ಆಗಿದ್ರು ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮಾತನ್ನ, ಕಾಂಗ್ರೆಸ್ ನಾಯಕರ ಮಾತನ್ನ ಇಡೀ ದೇಶ ಕೇಳ್ಕೊಂಡಿದೆ. ನೀವು ಯಾವ ಮುಖ ಇಟ್ಕೊಂಡು ಮುಂದಿನ ಚುನಾವಣೆ ಫೇಸ್ ಮಾಡ್ತೀರಿ ದಿಲೀಪ್ ಅವರೇ? ಅಟ್ ದ ಸೇಮ್ ಟೈಮ್
ನೀವು ಗಮನಿಸಬೇಕು, ಚುನಾವಣಾ ಪ್ರಕ್ರಿಯೆ ಅಂತ ಸಂದರ್ಭದಲ್ಲಿ ಅದೊಂದು ಟ್ರಾನ್ಸ್ಪರೆನ್ಸಿ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಅದಕ್ಕೆ ಇವತ್ತು ಕೊಡ್ಲಿಪೆಟ್ಟು ಇವತ್ತು ಕೊಟ್ಟಿರುವಂಥ ಹೊಡೆತ. 5 ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿ. ಅಂದರೆ ಅದರ ಸಾರಾಂಶ ಏನು ಗೊತ್ತಾ? ಭಾರತದಲ್ಲಿ ಸರ್ವಾಧಿಕಾರ ಇದೆ, ಭಾರತದಲ್ಲಿ ದಬ್ಬಾಳಿಕೆ ನಡೀತಾ ಇದೆ, ಯಾವ ಸ್ವತಂತ್ರ ಸಂಸ್ಥೆಗಳು ಕೂಡ ಸ್ವತಂತ್ರ ಸಂಸ್ಥೆಯಾಗಿ ಉಳ್ಕೊಂಡಿಲ್ಲ ಅನ್ನೋ ಸಂದೇಶ ಕೊಟ್ಟಂಗಾಯ್ತು ಇವತ್ತು. ನೋಡಿ, ನಾವು ಗಾಳಿ ಗುಂಡುಡೇದು ಬಿಡೋಣ, ಕಾನೂನಾತ್ಮಕವಾಗಿ ಮಾತಾಡೋಣ. ರಾಹುಲ್ ಗಾಂಧಿ ಅವ್ರ ವಿಚಾರ ಆಗಿರ್ಬೋದು ಅಥವಾ ನರೇಂದ್ರ ಮೋದಿ ಅವ್ರ ವಿಚಾರ ಆಗಿರ್ಬೋದು. 1960 ಚುನಾವಣಾ ಮತದಾರರ ನೋಂದಣಿ ಏನ್ ಹೇಳುತ್ತೆ? ಯಾವಾಗ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ರೆ ದಯಮಾಡಿ ಅಫಿಡೇವಿಟ್ ಸಲ್ಲಿಸ್ಬಿಟ್ಟು ನಿಮ್ದು ಏನಿದ್ರು ಒಂದು ಅಗ್ರಿಮೆಂಟ್ ಸೈನ್ ಮಾಡಿ ಅಫಿಡೇವಿಟ್ ಸಲ್ಲಿಸ್ಬಿಟ್ಟು ನಿಮ್ದು ಏನಿದ್ರು ಆಕ್ಷೇಪಣೆ ಹಾಕಿ ಅಂತ ಹೇಳ್ತಾರೆ. ಸ್ವಾಮಿ, ಯಾಕೆ ಆಗ್ತಾ ಇಲ್ಲ ನೀವು? ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ಬಿಹಾರ ವಿಚಾರದಲ್ಲಿ ಏನಾದ್ರು ತಪ್ಪಾಗಿದೆ ದಯಮಾಡಿ ನಮಗೆ ಕೊಡಿ, ಸಾಕ್ಷಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ. ಸುಪ್ರೀಂ ಕೋರ್ಟ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ವಾ? ಸೆಕೆಂಡ್ ಥಿಂಗು. ಥರ್ಡ್ ಥಿಂಗು, 2023 ಚುನಾವಣೆಯಲ್ಲಿ ಮತದಾರರ ಪಟ್ಟಿ ರಿಲೀಸ್ ಮಾಡಬೇಕಾದ್ರೆ ಒಂದು ಕರಡು ಪ್ರತಿ ಅಂತ ಹೇಳಿ ಕಾಂಗ್ರೆಸ್ನ ಎಲ್ಲಾ ಲೀಡರ್ಗಳು ಕೊಟ್ಟಿದ್ದಾನೆ. ಅವತ್ತು ಯಾಕೆ 45 ದಿವಸಗಳಲ್ಲಿ ನೀವು ಆಕ್ಷೇಪಣೆ ಸಲ್ಲಿಸಲಿಲ್ಲ? ಯಾಕೆ ಅವತ್ತು ಯಾರು ಕಣ್ಣಿಗೆ ಕಾಣಿಸ್ಲಿಲ್ವಾ? ರಾಹುಲ್ ಗಾಂಧಿ ಅವರು ಬಂದು ಇಲ್ಲಿ ಒಂದು PPT ಪ್ರೆಸೆಂಟೇಷನ್ ಮಾಡಿ ಇಲ್ಲಿ ಇಷ್ಟಿಷ್ಟ ಆಗಿದೆ ಅಂತ ಹೇಳೋವರೆಗೂ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ, DK ಶಿವಕುಮಾರ್ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಗೊತ್ತಿಲ್ಲ ಏನೇನಾಗಿದೆ ಅಂತ ಹೇಳಿ. ಗೊತ್ತಿದೆ, ಸೈಲೆಂಟ್ ಆಗಿ ಅಧ್ಯಯನ ಮಾಡ್ತಿದ್ರು. ಅಧ್ಯಯನ ಮಾಡ್ತಿದ್ರು ಅಲ್ವಾ? ಈಗ ಹೇಳಿದಾರಲ್ವಾ, ಸ್ವಾಮಿ ಸಾಕ್ಷಿ ಕೊಡಿ, ಕೋಟಿ ಕೊಡಿ, ಸುಪ್ರೀಂ ಕೋರ್ಟಿ ಕೊಡಿ, ಸುಮ್ನೆ ಯಾಕೆ ಇಲ್ಲಿ ಬೀದಿ ನಾಟಕ ಮಾಡ್ತಾ ಇದ್ದೀರಿ? ನಿಮ್ಮ ಇವರೇ ಹೇಳಿದ್ದಾರೆ, ನಿಮ್ಮ ಪರಮೇಶ್ವರ್ ಅವರು ಹೇಳಿದ್ದಾರೆ, ನಾವು ಮೊದಲಿಂದಲೂ 75 ವರ್ಷದಿಂದಲೂ ಗೆದ್ಕೊಂಡ್ ಬಂದಿರೋದು ಎಲ್ಲ ಒಂದು ರೂಮ್ ಕುತ್ಕೊಂಡು ಕುಟ್ಟಿ 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 ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡ್ ಬಂದಿರೋದು ಅಂತ ಹೇಳಿದ್ದಾರೆ. ಹಂಗಾದ್ರೆ ರಾಹುಲ್ ಗಾಂಧಿ ಅವರೇ ನಿಮ್ಮ ತಾತ ಗೆದ್ದಿದ್ದಂಗೆ, ನಿಮ್ಮ ಮುತ್ತಜ್ಜ ಗೆದ್ದಿದ್ದಂಗೆ, ನಿಮ್ಮ ಇಂದಿರಾ ಗಾಂಧಿ ಅವ್ರು ಗೆದ್ದಿದ್ದಂಗೆ, ನಿಮ್ಮ ತಂದೆಯವ್ರು ಗೆದ್ದಿದ್ದಂಗೆ ಎಲ್ಲ ಕುಟ್ಟಿ ಕುಟ್ಟಿ ಓಟ್ ಹಾಕ್ಸ್ಕೊಂಡು ಗೆದ್ದಿರೋದಾ? ಇಂದಿರಾ ಗಾಂಧಿ ಅವರು 1900 ನಿಮಿಷ ನೀವು ಡಿಸ್ಟರ್ಬ್ ಮಾಡಿಲ್ಲ, ಒಂದು ನಿಮಿಷ ಮೇಡಮ್, ಪ್ಲೀಸ್ ಒಂದು ಪಾಯಿಂಟ್ ಹೇಳ್ತೀನಿ. ಸ್ವತಃ 1975 ಇಂದಿರಾ ಗಾಂಧಿ ಅವ್ರನ್ನ ಅಲಹಾಬಾದ್ ಹೈಕೋರ್ಟ್ ಅವ್ರನ್ನ ಡಿಸ್ಮಿಸ್ ಮಾಡಿ ಬಿಸಾಕ್ತಿ. ಯಾವ ಕಾರಣಕ್ಕೋಸ್ಕರ? ನೀವು ಚುನಾವಣಾ ಅಕ್ರಮ ಮಾಡಿದಿರಾ ಅನ್ನೋ ಕಾರಣಕ್ಕೋಸ್ಕರ. ಚುನಾವಣಾ ಅಕ್ರಮ ಮಾಡಿದ್ಯಾರು? ಸ್ವತಃ ನಿಮ್ಮ ರಾಜೀವ್ ಗಾಂಧಿ ಅವರು ತೀರ್ಕೊಂಡಾಗ ಆ ಕ್ಷೇತ್ರದಲ್ಲಿ ನೀವು ಮತದಾನವನ್ನ ಮುಂದಕ್ಕೆ ಹಾಕ್ತಾರೆ, ಇಡೀ ದೇಶದಲ್ಲಿ ಹಾಕಿ ಆ ಒಂದು ಕನಿಕರವನ್ನ ಬಳಸ್ಕೊಂಡ್ರಲ್ಲ. ಹಂಗಾರೆ ಚುನಾವಣಾ ಆಯೋಗವನ್ನ ಬಳಸ್ಕೊಂಡ್ರ ಯಾರು? ನೀವಲ್ವಾ? ಇವತ್ತು ಇದೇ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನನ್ನ 2018ರಲ್ಲಿ ನಾನು 19ರಲ್ಲಿ ನನ್ನ ಕ್ಷೇತ್ರದಲ್ಲೂ ಆಗಿತ್ತು ಅಂತ. ಸ್ವಾಮಿ, 2019 ನಿಮ್ ಕ್ಷೇತ್ರದಾಗಿತ್ತು, ನೀವು ಸೋತ್ ಬಿಟ್ರಿ. 2024 ಚುನಾವಣೆಯಲ್ಲಿ ನಿಮ್ ಕ್ಯಾಂಡಿಡೇಟ್ ಗೆದ್ರು, ನೀವ್ ಯಾಕೆ ನಿಂತ್ಕೊಳ್ಳಿಲ್ಲ ಸ್ವಾಮಿ? ನಿಮ್ಮದೇ ಕ್ಷೇತ್ರದಲ್ಲಿ ಎಷ್ಟು ಸುಳ್ಳು ಹೇಳ್ತೀರಿ ಜನಗಳಿಗೆ? ನಿಮ್ಮ ನಾಟಕಗಳನ್ನ ಎಷ್ಟು ದಿವಸ ಅಂತ ನಡೆಸ್ತೀರಾ? ಮತ್ತೆ ಅದ್ರ ಜೊತೆಗೆ ಮೇಡಮ್, ಇವತ್ತು ಇವ್ರು ಮಾಡ್ತಿರ್ತಕ್ಕಂಥ ಬಿಹಾರ ಚುನಾವಣೆ ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಬಿಹಾರದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಬೇಡ ಅಂತವ್ರೆ ಬಿಹಾರದಲ್ಲಿ. ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಯಾಕೆ ಮಾಡ್ತಾ ಇದ್ದೀರಾ ಅಂತವ್ರೆ. ಅಂದ್ರೆ ಅಲ್ಲಿ ಬೇಡವಂತೆ ಯಾಕೆ ಮಾಡ್ತಾವ್ರಂತೆ? ಯಾಕೆ ಈ ಅಜೆಂಡಾ? ಮತ್ತೆ 40,000 ಡೂಪ್ಲಿಕೇಟ್ ಅಡ್ರೆಸ್ ಅಂತ ಹೇಳ್ತಿದಾರಲ್ವಾ ಸ್ವಾಮಿ? 40,000 ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ದೀರಿ ಕುಮಾರ್ ಅವರೇ, ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀರಿ. 40,000 ಓಟ್ಗಳು ಡೂಪ್ಲಿಕೇಟ್ ಅಡ್ರೆಸ್ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ. ಇವತ್ತು ಬಂದು ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದಾರೆ, ಯಪ್ಪ ದೇವ್ರೆ ನಾವು ಬದುಕಿದೀವಿ, ಯಾವ ಡೂಪ್ಲಿಕೇಟು ಇಲ್ಲ, ನಮ್ದು ಅಡ್ರೆಸ್ ಇಲ್ಲ, ವಿಳಾಸ ಇಲ್ಲೇ ಬದುಕಿದೀವಿ ಅಂತ ಹೇಳಿ ಮಹಾದೇವನಪ್ಪುರದವ್ರು ಮಾತಾಡ್ತಿದ್ದಾರೆ. ದಯಮಾಡಿ ಅವ್ರಿಗೆ ಉತ್ತರ ಕೊಡಿ ವೋಟರ್ಸ್ಗಳಿಗೆ. ಇವ್ರಿಗೆ ನೋಡಿ, ಇದೊಂದು ಕ್ಲಿಯರ್ ಅಜೆಂಡಾ ತಿಳ್ಕೊಂಬಿಡಿ ಮೇಡಮ್. ಇವ್ರಿಗೆ ಎಲ್ಲೆಲ್ಲಾಗಿದೆ ಗೊತ್ತಾ? ಮಹಾದೇವಪುರದಲ್ಲಿ ಆಗಿದೆ ಅಂತಿದ್ದಾರೆ, ರಾಜಾಜಿನಗರದಲ್ಲಿ ಆಗಿದೆ ಅಂತಾರೆ, ಸಿ.ವಿ. ರಾಮ್ ನಗರ, ಗಾಂಧಿನಗರ ಲೀಡ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಅಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಚಾಮರಾಜನಗರದಲ್ಲಿ, ಶಾಂತಿನಗರದಲ್ಲಿ, ಸರ್ವಜ್ಞನಗರದಲ್ಲಿ, ಶಿವಾಜಿನಗರದ ಆಗಿಲ್ವಾ? ಹಂಗಾದ್ರೆ ಏನರ್ಥ? ಅಲ್ಲಿ ಹಂಗಾದ್ರೆ ಚುನಾವಣೆ ಅಕ್ರಮ ನಡೆದಿಲ್ವಾ? ನೀವು ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ನಡೆದಿದೆ ಅಂತ ಹೇಳಿ, ಅಂದ್ರೆ ಅಲ್ಲಿ ಮಾತ್ರ ನಡೆದಿದೆ. ಇನ್ನೊಂದು ಪಾಯಿಂಟ್ ಮೇಡಮ್, ಇಡೀ ರಾಜ್ಯದಲ್ಲಿ ಒಂದ್ ನಿಮಿಷ ರೀ ಕುಮಾರ್ ಅವರೇ, ಮಧ್ಯದಲ್ಲಿ ಮಾತಾಡ್ಬಿಡ್ರಿ. 2024 ಚುನಾವಣೆಯಲ್ಲಿ BLA 1 ಇಂದ ಹಿಡ್ಕೊಂಡು BLA ಅಧಿಕಾರಿಗಳಿಂದ ಹಿಡ್ಕೊಂಡು ಚುನಾವಣಾ ಅಧಿಕಾರಿಗಳಿಂದ ಆಗಿದ್ದಾರು. ಇದೇ ತಹಶೀಲ್ದಾರರು, ಇದೇ ಟೀಚರ್ಸ್ಗಳು, ಇದೇ ಪೊಲೀಸ್ ಆಫೀಸ್ಗಳು, ಇದೇ DCಗಳು, ಇದೇ ಎಲ್ಲ ಪ್ರತಿಯೊಬ್ಬರು SPಗಳು. ಹಾಗಾದ್ರೆ ಅವ್ರು ಅಕ್ರಮ ಮಾಡಿದ್ರೆ ಡಿಸ್ಮಿಸ್ ಮಾಡಿ ಬಿಸಾಕ್ರಿ. ಇವತ್ತು ನಿಮ್ಮದೇ ಅಧಿಕಾರಿಗಳು, ನೀವೇ ಕಂಟ್ರೋಲ್ ಮಾಡ್ತಿರೋದು. ಅವ್ರನ್ನೆಲ್ಲ ಕಿತ್ತಾಕ್ರಿ ಕೆಲಸದಿಂದ. ಯಾಕೆ ನಾಟಕ ಆಡ್ತೀರಿ ನೀವು? ಬೀದಿ ನಾಟಕ ನಡೆಯಲ್ಲ. ಕೋರ್ಟಿಗೆ ಸಾಕ್ಷಿ ಕೊಡಿ, ಕೋರ್ಟಿ ಕೊಡಿ. ಈ ಬೀದಿ ಬೇಕಾಗಿಲ್ಲ. ರಾಹುಲ್ ಗಾಂಧಿ ಅವರ ಈ ಪ್ರಯತ್ನವನ್ನ ಬಿಜೆಪಿ ಡ್ರಾಮಾ
ಬ್ರೇಕ್ ತಗೊಂತೀನಿ ನೋಡಿ. ರಾಹುಲ್ ಗಾಂಧಿಯವರ ಈ ಒಂದು ಪ್ರಯತ್ನವನ್ನು BJP ಡ್ರಾಮಾ ಅಂತ ಹೇಳ್ತಾ ಇದೆ. BJPನ ಒಪ್ಪಿಸ್ಬೇಕಾಗಿಲ್ಲ, ಕಡೆ ಪಕ್ಷ ಒಂದು ಜನಾಭಿಪ್ರಾಯ ಮೂಡಬೇಕು ಅನ್ನೋದಾದರೆ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು. ಆ ನಂತರವೇ ಸತ್ಯ ಏನು ಬರುತ್ತೆ ಅದನ್ನು ಜನ ಒಪ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಆರೋಪ ಪ್ರತ್ಯಾರೋಪಗಳು BJP ಮತ್ತು ಕಾಂಗ್ರೆಸ್ನ ನಡುವೆ ತಲತಲಾಂತರದಿಂದ ನಡೀತಾ ಇರೋದರಿಂದಾಗಿ ಜನ ಕೂಡ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಹಾಗಾಗಿ ಕಾನೂನಾತ್ಮಕ ಸ್ಟೆಪ್ಪನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತಾ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನು? ಈ ಕಾಂಗ್ರೆಸ್ನವರು ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು ಅಂತ ಬೀದಿಗಿಳಿದಾಗ BJPಯವರಿಗೆ ಆಕ್ಷೇಪ ವ್ಯಕ್ತವಾಗುತ್ತೆ. ಬೀದಿಗಿಳಿದು BJPಯ ವಿರುದ್ಧ ಹೋರಾಟ ಮಾಡಿದ್ರೆ ಇಷ್ಟರ ಮಟ್ಟಿಗಿನ ಸಿಟ್ಟು ಬರುತ್ತೆ, ಆಕ್ರೋಶ ಹೊರಹಾಕ್ತಾರೆ ಅನ್ನೋದಾದರೆ ಇದೇ ಮೂಡ ಮತ್ತು ವಾಲ್ಮೀಕಿ ಹಗರಣ ಮತ್ತು ಹಲವಾರು ಹಗರಣಗಳನ್ನು ಇಟ್ಕೊಂಡು ಇದೇ BJPಯವರು ಕೂಡ ಬೀದಿಗಿಳಿದಿದ್ರಲ್ವ, ಪ್ರತಿಭಟಿಸಿದ್ರಲ್ವ ಅನ್ನುವಂಥ ಪ್ರಶ್ನೆ ಕೂಡ ಕಾಂಗ್ರೆಸ್ನವ್ರದ್ದಾಗಿದೆ. ಸೊ ಹಾಗಾಗಿ ಇದೊಂದು ಸೂಕ್ಷ್ಮ ಪ್ರಕರಣ, ಗಂಭೀರ ಆಗಿರುವುದರಿಂದಾಗಿ ಇದನ್ನು ನಾವು ಕಾನೂನಾತ್ಮಕವಾಗಿ ನೋಡಬೇಕಾಗತ್ತೆ. ಹಾಗಾಗಿ ಶಿವಾನಂದ ರೆಡ್ಡಿ ಅವರೇ ನೀವು ಹೇಳಬೇಕು, ಜನ ಇವತ್ತು ಪ್ರಜ್ಞಾವಂತರು. BJPಯವ್ರು ಮಾತಾಡೋದನ್ನೂ ಒಪ್ಪುಗಳಲ್ಲ, ಕಾಂಗ್ರೆಸ್ ಅವ್ರು ಮಾತಾಡೋದನ್ನೂ ಒಪ್ಪುಗಳಲ್ಲ. ಅಲ್ಟಿಮೇಟ್ಲಿ ಒಂದು ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದು ಕಡೆ ಪಕ್ಷ ನ್ಯಾಯಾಲಯದ ಆದೇಶ ಅಂತ ಒಪ್ಕೊಳ್ಳುವಂಥ ಸ್ಥಿತಿ ಮನಸ್ಥಿತಿ ಇರೋದರಿಂದಾಗಿ ರಾಹುಲ್ ಗಾಂಧಿ ಅವರದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಅಂತಲೇ ಇಟ್ಕೊಳ್ಳೋಣ. ಎಸ್, ಒಂದು ದೂರು ಕೊಡಲಿ, ಕಾನೂನಾತ್ಮಕ ಹೋರಾಟ ಆಗಲಿ, ಅದು 1 ಇಲ್ಲ 2 ವರ್ಷ ಆಗಲಿ, ನ್ಯಾಯಾಲಯದಿಂದ ಒಂದು ತೀರ್ಪು ಬರುತ್ತಲ್ಲ ಅದನ್ನು ಜನರ ಮುಂದಿಟ್ಟರೆ ಅವ್ರು ಗೆದ್ದಂಗಲ್ವಾ? ಗೆದ್ದಂಗೆ. ಅದು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ಅಂದರೆ ನಾನು ಒಂದು ಹೇಳ್ತೀನಿ, ಮಹಾರಾಷ್ಟ್ರದಲ್ಲಿ ಒಬ್ಬ BJP ವಕ್ತಾರರನ್ನು ಜಡ್ಜ್ ಮಾಡಿದ್ದಾರೆ. ಎಷ್ಟೋ ಜಡ್ಜ್ಗಳು ಸಂಸದರಾಗಿದ್ದಾರೆ, ರಿಟೈರ್ಡ್ ಆದಮೇಲೆ ಜಡ್ಜ್ಗಳು ಗವರ್ನರ್ಸ್ ಆಗಿದ್ದಾರೆ. ಮತ್ತೆ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ, ಋಣ ಅಂತ ಜಡ್ಜನ್ನು ಋಣ ತೀರ್ಸೋದು BJPಗೆ ಅಲ್ಲ, ಜಡ್ಜ್ ಮತ್ತೆ ಇನ್ನೊಂದು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದರು ಈ ಕಮಿಷನ್ನ ಇದ್ರ ಒಳಗಡೆ, ಜಡ್ಜನ್ನೇ ತೆಗೆದುಬಿಟ್ರು ಸುಪ್ರೀಂ ಕೋರ್ಟ್ ಜಡ್ಜನ್ನು. ಇವಾಗಿಲ್ಲ, ಎಲೆಕ್ಷನ್ ಕಮಿಷನಲ್ಲಿ ಜಡ್ಜ್ ಇಲ್ಲ, ನ್ಯಾಯಾಲಯದ ನ್ಯಾಯಮೂರ್ತಿಯವರೇ ತೆಗೆದುಬಿಡ್ತಾರೆ. ಕಾನೂನು ಎಲ್ಲಿಗೆ ಹೋಗ್ತದೆ? ಅಲ್ಲೆಲ್ಲ ಇರೋರು ಯಾರು? ಒಬ್ಬ ಹೋಮ್ ಮಿನಿಸ್ಟ್ರು, ಅಲ್ಲಲ್ಲ, ನೀವು ನ್ಯಾಯಾಲಯ ಅಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಕ್ಕೆ ತೆಗಿಬೇಕಾಯ್ತು ಸುಪ್ರೀಂ ಕೋರ್ಟ್ ಜಡ್ಜನ್ನ ಎಲೆಕ್ಷನ್ ಕಮಿಷನ್ನಿಂದ? ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಫಸ್ಟು ದಿ ಬೇಸಿಕ್ ರಿಕ್ವೈರ್ಮೆಂಟ್ ಅವ್ರದ್ದು ಬೇರೆದಿರ್ತದೆ. ಇವ್ರಿಗೆ ಜನಗಳಿಗೆ ಗೊತ್ತಿಲ್ಲ, ತೆಗೆದಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಇನ್ನು. ಕರೆಕ್ಟ್. ಅದು ಇಂಡಿಪೆಂಡೆಂಟ್ ಬಾಡಿ ಅಂತಾರೆ. ಏನು ಇಂಡಿಪೆಂಡೆಂಟ್ ಬಾಡಿ ಮೇಡಮ್? ED ದಾಳಿ ಮಾಡಿ 3 ವರ್ಷ 4 ವರ್ಷ ನಮ್ಮವ್ರನ್ನೆಲ್ಲ ಜೈಲಲ್ಲಿ ಹಾಕಿದ್ರು, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಬಿಡುಗಡೆ ಮಾಡಿದ್ರು. ಇವತ್ತು ಸತ್ಯೇಂದ್ರ ಜೈನ್ನ CBI ವಿಟ್ನೆಸ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ರು. ಅವ್ರ ಫ್ಯಾಮಿಲಿ ಬಗ್ಗೆ ಏನೋ, ಅವ್ರ ಬಗ್ಗೆ ಏನೋ, ಪಾರ್ಟಿ ಬಗ್ಗೆ ಏನೋ ಅವ್ರಿಗೆ ಗೊತ್ತು. ಯಾರ್ಯಾರು ಗೆಲ್ತಾರೆ ಅವ್ರನ್ನ ಬಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. BJP ಹೋಗ್ತಾರೆ ಕರೆಕ್ಟಾಗಿ. ಖರ್ಗೆನವ್ರನ್ನ ಅವರು ಇದರಲ್ಲೂ ಮಾಡಿರ್ಬೋದು, ಕೇಜ್ರಿವಾಲ್ ಇದರಲ್ಲಿ ಮಾಡಿದ್ದಾರೆ. ಒಬ್ಬ MP ಮನೆಯಲ್ಲಿ 25 ವೋಟರ್ಸ್ ಇದೆ, ಅವ್ರ ಮನೆಯಲ್ಲಿರೋದೇ 3. ಇವೆಲ್ಲ ಗೊತ್ತಾಗಲ್ವಾ ಅವ್ರಿಗೆ? ನಾಚಿಕೆಗೇಡು ಇದೆಲ್ಲ ಹೇಳ್ಕೊಳಕ್ಕೆ. ನಮಗೆ ನಾಚಿಕೆ ಆಗ್ತದೆ. ಜನರ ಮುಂದ್ಗಡೆ ಇವರೆಲ್ಲ ಹೆಂಗ್ ಮೇಡಮ್ ಬರ್ತಾರೆ? ಪ್ರಜಾಪ್ರಭುತ್ವ ಅಂದ್ಬಿಟ್ಟು ನಮ್ಮ ಟ್ಯಾಕ್ಸ್ಗಳು ಮಜಾ ಮಾಡಿಕೊಂಡು 8,000 ಕೋಟಿ ವಿಮಾನದಲ್ಲಿ, 800 ಹೆಲಿಕಾಪ್ಟರ್ನಲ್ಲಿ, ಏನು ಸ್ಪೆಕ್ಸ್ ಏನೋ, ಸೂಟ್ ಏನೋ, ಏನು ಅವ್ರು ಫೋಟೋ ಶೂಟಿಂಗ್ ಬೇರೆ, ಇವೆಲ್ಲ ಮಾಡ್ತಾರಲ್ಲ. ನಾಚಿಕೆ ಆಗಲ್ವ? ಏನು 1000 ವರ್ಷ ಇಲ್ಲೇ ಗೋಟ ಹೊಡ್ಕೊಂಡು ಆ ಸೀಟಲ್ಲಿ ಇರ್ತಾರ? ಜನರಿಗೆ ಒಳ್ಳೇದು ಮಾಡೋಕ್ಕೆ ಮಾಡೋಣ, ಸುಮ್ಮನೆ ಇವರು ಡಂಬರಾಟ ಅವರು ಡಂಬರಾಟ, ಅದನ್ನು ನಾವು ನೋಡಿಕೊಂಡು ಜನಗಳಿದ್ದೀವಿ. ಅದರಲ್ಲಿ ಅಂಧಭಕ್ತರು ಬೇರೆ. 1000 ಆಗಲಿ ಪೆಟ್ರೋಲು ಏನು ಬೇಕಾದ್ರೂ ಮಾಡಲಿ, ನಾವು ಕಟ್ತೀವಿ ಅಂತ. ಇವತ್ತು ಟ್ರಂಪ್ 50% ಹಾಕಿದ್ದಾನೆ. ಯಾಕೆ ಪಾಕಿಸ್ತಾನ ನಿಲ್ಲಿಸ್ಬೇಕಾಯ್ತು ಯುದ್ಧ? ಅದೇ ವೀಕ್ನೆಸ್ಸು. ಆವತ್ತು ಚೆಡ್ ಹೊಡೆದಿದ್ರೆ, ಅವ್ರ ಮಾತು ಕೇಳದೆ ಇದ್ರೆ, ಪಾಕಿಸ್ತಾನ ಬೆಂಡ್ ಮಾಡಿದ್ರೆ ಅಂದರೆ ಇವತ್ತು ಟ್ರಂಪ್ ಏನು ಹೇಳ್ತೀವೋ ಅದೇ ಥರ ಇರ್ತಾ ಇದ್ರು. ಇವ್ರಿಗೆ ನಾಚಿಕೆ ಆಗಬೇಕು ಇವರೆಲ್ಲ ತಗೊಳ್ಳೋಕ್ಕೆ. ಜನರನ್ನ ಏನಾದರೂ ಕೇಳ್ತಾರ? ಇವ್ರ ಸಹಾಯಕ್ಕೆ ಯಾರು ಬರ್ತಾರೆ ಹೇಳಿ? ಆಯಿತು, ರಾಹುಲ್ ಗಾಂಧಿಯವರ ಈ ಪ್ರಯತ್ನ ಫಲ ಕೊಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೋಬೋದಾ? ಡೆಫಿನೆಟ್ ಆಗಿ ಕೊಡ್ತದೆ. ನಾನು ಇರೋದು ಹೇಳ್ತಾ ಇದ್ದೀನಿ. ಇದು ಡಿಜಿಟಲ್ ಇದರಲ್ಲಿ ಇಂಡಿಯಾದಲ್ಲಿ ಇದೊಂದು ದೊಡ್ಡ ಫ್ರಾಡು. ಮುಂಚೆ ಇತ್ತು, ಅದು ಬೇರೆ. ಇವತ್ತು ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಹೇಳಿದ್ದಾರೆ, ಯಾವುದು ಅದು ಅವ್ರು ಕರೆಕ್ಟಾಗಿ ಅಭಿನಂದಿಸಬೇಕು ಅವ್ರನ್ನ, ಯಾರೇ ತಪ್ಪು ಮಾಡಿರಲಿ. ಇವಾಗ ಕಾಂಗ್ರೆಸ್ನವರು ಮಾಡಿರ್ಬೋದು, ವೋಟರ್ ಲಿಸ್ಟ್ ಡಿಲೀಟ್ ಮಾಡ್ತಾರೆ, ಅವರು ಆ್ಯಡ್ ಮಾಡ್ತಾರೆ, ಅವರು ದುಡ್ಡು ಕೊಡ್ತಾರೆ, ಅವರು ದುಡ್ಡು ಕೊಡ್ತಾರೆ. ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸರ್? ಅವ್ರಿಗೂ ಧೈರ್ಯ ಇಲ್ಲ, ಇವ್ರಿಗೂ ಧೈರ್ಯ ಇಲ್ಲ, ಯಾರಿಗೂ ಇಲ್ಲ. ಇವಾಗ ಅವರು ಶುರು ಮಾಡಿದ್ರೆ ಅವ್ರಿಗೂ ಸಿಗ್ಬೋದು, ಒಂದು ಲಿಸ್ಟು, ದೊಡ್ಡ ಲಿಸ್ಟ್ ಸಿಗ್ತದೆ. ಅವರು ಇದರಲ್ಲಿ ಗೆದ್ದಿರುವ ಇದ್ರ ಕ್ಷೇತ್ರಗಳಿಗೆ ಹೋದ್ರೆ ಅಲ್ಟಿಮೇಟ್ಲಿ ಜನ ಸಾಯ್ತಾರೆ. ಇವಾಗ ಕುಮಾರಸ್ವಾಮಿ ಹೇಳಿದ್ರಿ, ಕುಮಾರಸ್ವಾಮಿ ಏನು ಹೇಳಿದ್ದಾರೆ? ಅದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂದಿದ್ದಾರೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ, ಒಂದು ಸಾರಿ ಲಿಂಕ್ ಮಾಡಿದರೆ ವೋಟರ್ ಲಿಸ್ಟು ಅದು ಫೇಲ್ ಅಂತ ಮತ್ತೆ ಬರ್ತದೆ, ಸಾಫ್ಟ್ವೇರ್ ಬರೀಬೋದು. ಅದು 2-3 ಮಾಡೋಕ್ಕಾಗಲ್ಲ. ಅಡ್ರೆಸ್ನಲ್ಲೂ ಅಷ್ಟೇ, ಒಂದು ಅಡ್ರೆಸ್ಗೆ ಒಂದೇ ನೇಮ್ ಇರ್ತದೆ.
ಹೌದೌದು. ಅದೇ ನೆಂಬರ್ ಎಲ್ಲ ಅಕ್ರಮಕ್ಕೆ break ಎಲ್ಲ ಹಾಕ್ಬೋದು. ಅಕ್ರಮ ಬ್ರೇಕ್ ಆಗ್ತದೆ. ಇವಿಎಂಗಳಾಯ್ತು ಇವಾಗ ಇದಕ್ಕೆ ಹೋಗಿದ್ದಾರೆ. ಖಂಡಿತ ಇದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಜನರಿಗೆ ಒಳ್ಳೆಯದು ಮಾಡಬೇಕು. ಹೌದೌದು, ವೆರಿ ನೈಸ್. ಕುಮಾರ್ ಅವರೇ, ನಾನು ಆಗಲೇ ನಿಮ್ಗೊಂದು ಪ್ರಶ್ನೆ ಕೇಳಿದೆ. ಹಲವು ಸಲ ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಕ್ಷಮೆ ಕೇಳಿರುವಂಥ ಈ ವ್ಯಕ್ತಿಯ ಈ ಹೇಳಿಕೆಯನ್ನು ಹೆಂಗೆ ನಂಬೋದು ಅಂತ ಕೇಳ್ತಾರಲ್ಲ, ಅದಕ್ಕೇನಂತೀರಿ? ಮೇಡಮ್, 2019ರಿಂದ ಇದುವರೆಗೂ 27 ದೂರು ಕೊಟ್ಟಿದ್ದೇವೆ. ಒಂದು ದೂರಿಗೂ ಉತ್ತರ ಕೊಟ್ಟಿಲ್ಲ, ಕ್ರಮ ತೆಗೆದುಕೊಂಡಿಲ್ಲ. ಪ್ರಧಾನಮಂತ್ರಿ ಮೋದಿಯವರು ಈ ಥರದ ಮಾಲ್ ಪ್ರಾಕ್ಟೀಸ್ ಮಾಡಿ ದೇಶದಲ್ಲಿ ಚುನಾವಣೆಗಳ ವ್ಯವಸ್ಥೆಯನ್ನೇ ಹದಗೆಡಿಸ್ತಿದ್ದಾರೆ ಅಂತ ಒಂದಕ್ಕೂ ಈ ಕ್ಷಣದವರೆಗೂ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ. ಯಾರನ್ನ ನಂಬೋಣ ನಾವು? ಮೊದಲು ಅವ್ರು ಹೇಳ್ತಾರೆ ನಮಗೆ ಕಂಪ್ಲೇಂಟ್ ಕೊಡಿ. ಅದಕ್ಕೆ ಪ್ರಶ್ನೆ ಕೇಳಿದ್ ನಾನು. ಹಲವು ಸತಿ ಕ್ಷಮಾಪಣೆಯನ್ನು ಕೇಳಿರುವಂತಹ ರಾಹುಲ್ ಗಾಂಧಿ ಅವರ ಈ ಸ್ಟೇಟ್ಮೆಂಟ್ ನೋಡಿ, ಇದು ದೇಶದ ಜನತೆಗೆ ಪರಿಪಕ್ವವಾಗಿ 6 ತಿಂಗಳ ಕಾಲ ಒಬ್ಬ ಶ್ರೀವಾಸ್ತವ ನೋಡಿ, ಟೈಮಿಂಗ್ ಹಿಂಗೆ ಅಡ್ಜಸ್ಟ್ಮೆಂಟು 141ನೇ ಬೂತು, 145ನೇ ಬೂತು, 147ನೇ ಬೂತು, 149ನೇ ಬೂತು, ಟೈಮಿಂಗು ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಇಷ್ಟು ಬೂತ್ಗಳನ್ನ ಕವರ್ ಮಾಡ್ಕೋಬೋದಾ ಇದು ಓಟ್ ಹಾಕೋದಕ್ಕೆ? ಇಲ್ಲ ಅಂತಂದರೆ ಸಂಜೆ ಇನ್ನು 10 ನಿಮಿಷ ಇರುವ ಸಮಯದಲ್ಲಿ ಹ್ಯಾಕಿಂಗ್ ಮಾಡಿ 65,000 ಮತ ಆಗುತ್ತೆ ಒಂದೇ ಬೂತಲ್ಲಿ ಅಂತಂದು ಹೆಂಗೆ ಮೇಡಮ್ ಇದು? 5 to 6 ಹೇಗೆ ಸಾಧ್ಯ? ಆಯಿತು. ಇನ್ನೂ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ನಡೆಯುತ್ತೆ, ಏನು 30 ನಿಮಿಷದಲ್ಲಿ 79 ಲಕ್ಷ ಮತಗಳು ಚಲಾವಣೆ ಆಗುತ್ತೆ. ಕೊನೆ 30 ನಿಮಿಷದಲ್ಲಿ ಎಲ್ಲಾದ್ರೂ ಉಂಟಾ? ಕ್ಯೂ ಎಷ್ಟು ನಿಂತ್ಕೋಬೇಕು? ಎಲ್ಲ ಅದ್ರ ವಿಡಿಯೋ ಕೊಡಪ್ಪ, ಅದ್ರ ವಿಡಿಯೋ ಕೊಡ್ರಿ ಚುನಾವಣಾ ಆಯ್ದವ್ರೆ. ದಯಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಡಿ, ದಬ್ಬಾಳಿಕೆ ಮಾಡಬೇಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೇಳ್ತಾ ಇದ್ದೇವೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಇಂಡಿಪೆಂಡೆಂಟ್ ಬಾಡಿ ನೀವು ಆಗಿದ್ರೆ, ಸ್ವಾಯತ್ತ ಸಂಸ್ಥೆ ಆಗಿದ್ರೆ, ನೀವು ಇವರು ಕೈಗೊಂಬೆ ಆಗಿಲ್ಲ ಅಂದ್ರೆ, ಹಲ್ಲು ಕಿತ್ತ ಹಾವಾಗಿಲ್ಲ ಅಂದ್ರೆ ಚುನಾವಣಾ ಆಯೋಗ ಅಫಿಡೇವಿಟ್ ಸೈನ್ ಮಾಡಿ ಬಿಡ್ರಿ. ಇವತ್ತು ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇವತ್ತು ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ಗೆ ಕೊಡಿ ಸಾಕ್ಷಿನ. ಚುನಾವಣಾ ಆಯೋಗ ಏನಿದೆ ಗೊತ್ತು? ಅಫಿಡವಿಟ್ ಕೊಡಿ ನೀವು. ಅಫಿಡೇವಿಟ್ ಸೈನ್ ನಾಟಕ ಯಾಕೆ ಮಾಡ್ತೀರಿ? ಮೂಲೆ ಗುಂಪಾಡಿ ಮುರಳಿ ಮನೋಹರ್ ಜಂಕ್ಷನ್ ಆಚೆ ತಳ್ಳಿ ಅಧಿಕಾರದಲ್ಲಿ ಗೂಟಾಡ್ಕೊಂಡು ಕೂತಿರೋ ವ್ಯಕ್ತಿ ಈ ದೇಶಕ್ಕೆ ನ್ಯಾಯ ಕೊಡ್ತಾನ? ಚುನಾವಣಾ ಆಯೋಗಕ್ಕೆ ಇವತ್ತು ಮಧ್ಯಾಹ್ನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಚುನಾವಣಾ ಆಯೋಗದ ನಡೆ. ನೋಡ್ರಿ, ಒಂದು ಸಮಾಜವನ್ನ ನೋಡಿ ಹೆಂಗ್ ಅವಮಾನ ಮಾಡ್ತಿದ್ದಾರೆ ಇವರು. ಆ ಸಮಾಜಕ್ಕೆ ಅವಮಾನ ಮಾಡ್ತಿದ್ದಾರೆ. ಯಾವ ಪದ ಬಳಸ್ತಿದ್ದಾರೆ? ರಾಹುಲ್ ಗಾಂಧಿ ಸುಳ್ಳು ರಾಹುಲ್ ಗಾಂಧಿ ಆಮೇಲೆ 15 ದಿನದಲ್ಲಿ ನಿಮ್ಮ ಅಕೌಂಟ್ಗೆ 50 ಲಕ್ಷ ಹಾಕ್ತೀವಿ, 50 ದಿನ ಟೈಮ್ ಕೊಡಿ, ಡಿಮಾನಿಟೈಸೇಷನ್ ಮಾಡಿರೋ ದೇಶ ಉಳಿಸ್ಬಿಡ್ತೀನಿ, ಅಲ್ಲಿರೋ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಹಣ ಎಲ್ಲ ತಗೊಂಡ್ಬಂದು ಚಿನ್ನದ ರಸ್ತೆ ಹಾಕ್ಬಿಡ್ತೀನಿ. ನಾನಲ್ಲಪ್ಪ ಹೇಳಿದೆ 2013ರಲ್ಲಿ. ಹೇಳಿರ್ತಕ್ಕಂಥ 3 ಹೇಳಿಕೆಗಳನ್ನು ಕ್ಷಮೆ ಕೇಳುತ್ತಿದ್ದಾರೆ ರಾಹುಲ್ ಗಾಂಧಿ. ಬರೀ ಸುಳ್ಳು ಹೇಳ್ತಕ್ಕಂಥದ್ದು ಇವ್ರ ಮನೆ ದೇವರು, ಸುಳ್ಳ ಮನೆ ದೇವರು ರಾಹುಲ್ ಗಾಂಧಿ ಮನೆ ದೇವರು. ಉಮೇಶ್ ಅವರೇ ನೋಡಿ ಸರ್, ಒಂದ್ ನಿಮಿಷ ಇರಿ ಸರ್. ಕುಮಾರ್ ಅವರೇ ಒಂದ್ ನಿಮಿಷ ಸರ್, ಪ್ರಚಾರ ಮಂತ್ರಿ, ದೇಶ ತುಂಬಾ ಪ್ರಚಾರ ಮಂತ್ರಿ, ವಿದೇಶ ಪ್ರವಾಸ ಮಂತ್ರಿ, ಪ್ರಾಂಪ್ಟರ್ ಪ್ರಧಾನಮಂತ್ರಿ. ಇನ್ನು ಯಾರು ಚುನಾವಣೆ ಮಾಡಿ ಕಳ್ಳತನದಿಂದ ಅಧಿಕಾರದಲ್ಲಿ ಕೂತಿದ್ದಾರೆ, ಮೋಸ ಮಾಡಿ ಕೂತಿದ್ದಾರೆ, ಚುನಾವಣೆ
ಈಗಲೂ ನೋಡಿ 6 ನಿಮಿಷ 6 ನಿಮಿಷದ ಈ ಅವಕಾಶದಲ್ಲಿ ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಒಂದು 5-6 ಸತಿ ಸಾರಿ ಕೇಳಿದ್ದಾರೆ. ಅವರು ನೋಡಿ, ಒಂದು ನಿಮಿಷ ಇರಿ ಸರ್, ನೀವು ಪ್ರಶ್ನೆನೇ ಕೇಳ್ಕೊಳ್ಳಲ್ಲ. ರಾಹುಲ್ ಗಾಂಧಿ ಅವ್ರ ಮೇಲೆ ವಿಶ್ವಾಸ ಬರಬೇಕು ಅಂದ್ರೆ ಒಂದು PPT ಕೇಳ್ಕೊಂಡ್ರೆ ಹೂ ಅಂದ್ಬಿಡ್ಬೇಕಾ? ಮಾಡಿದ್ರು, ಅಫಿಡವಿಟ್ಗೂ ಸೈನ್ ಹಾಕಿದ್ರು, ಪ್ರೊಸೀಜರ್ ಆಯ್ತು, ಫೇಸ್ ಮಾಡ್ತೀರಾ? ಈ ದೇಶದ ಕಾನೂನಿಗೆ ಎಲ್ಲರೂ ಅತಿಥರಲ್ಲ, ಯಾರೇನು ಎಕ್ಸೆಪ್ಷನ್ ಇದಾರ? ಇಲ್ಲ. ಇಲ್ಲಿ ಕೇಳಿ, ಮಹಾರಾಷ್ಟ್ರದಲ್ಲಿ ಇರಿ ಮೇಡಮ್, ಟೀಕೆ ಬೇಡ ಈಗ ಒಂದ್ ನಿಮಿಷ. ಟೀಕೆ ಬೇಡ ಸರ್, ಮತ್ತೆ ಮಹಾರಾಷ್ಟ್ರ 15 ವರ್ಷದ ಹಿಂದಿನ ಕತೆ ಎಲ್ಲ ತೆಗಿತಾರೆ. ಆಯ್ತು, ಇರಿ ಸರ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದಾಗಂತ ಸಂದರ್ಭ ಅಲ್ಲೋ ಈ ತರ ಆಗಿದೆ, ಫ್ಯಾಬ್ರಿಕೇಟ್ ಆಗಿದೆ, ಆಮೇಲೆ ಡೂಪ್ಲಿಕೇಟ್ ಮತದಾರ ಇದ್ದಾರೆ ಅಂತ ಅಲ್ಲೂ ಕೊಟ್ಟರು. ಅಲ್ಲೂ ಹೇಳಿದ್ದಾರೆ ಮಹಾರಾಷ್ಟ್ರ ಸಿಎಂನು, ಅಲ್ಲಿನ ಮುಖ್ಯಮಂತ್ರಿ ಸಹ ಹೇಳಿದ್ದಾರೆ, ಕಾನೂನು ರೀತಿ ಬನ್ನಿ, ನೀವು ಕಾನೂನು ಏನಿದೆ ಅದನ್ನು ನೀವು ಫಾಲೋ ಮಾಡಿ. ಅಲ್ಲಿ ಸಿಎಂ ಅಲ್ಲ, ಸಿಇಒ ಹೇಳ್ತಾ ಇರೋದು. ಅಲ್ಲಿ ಚುನಾವಣಾ ಆಯೋಗದ ಮುಖ್ಯಸ್ಥರು ಮಹಾರಾಷ್ಟ್ರದ ಹೇಳೋದು. ಆಮೇಲೆ ಇಲ್ಲಿ ನೋಡಿ, ಈಗ ನಮ್ಮ ಪಕ್ಷದ ನಾಯಕರಾದ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆ, ಜನತಾಂತ್ರಿಕ ಈ ವ್ಯವಸ್ಥೆಯ ಮೇಲೆ ನೇಣು ಬಗೆಯುವ ಧೂರ್ತ ಹುನ್ನಾರ ಮಾಡ್ತಾ ಇದ್ದಾರೆ. ಅಮೃತ ಕಾಲದ ಪ್ರಜಾಪ್ರಭುತ್ವದಲ್ಲಿ ವಿಷ ಬೀಜದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಯಾರು? ಹೌದು, ಪ್ರಜಾಪ್ರಭುತ್ವದ ಅಮೃತ ಕಾಲ ಇದು. ಆಮೇಲೆ ಇವರು ಆಯ್ತಾ, ಆಮೇಲೆ ಆಯ್ತು, ಇವತ್ತು ಏನಾಗಿದೆ ಇವರು ನಾ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಆಯ್ತಾ, ಇರೇ ಇವತ್ತು ಈಗ ಕರ್ನಾಟಕ ಸರ್ಕಾರ ಅನೇಕ ಬಾರಿ ಸರ್, ನೀವು ಟ್ವೀಟ್ ಓದಿಲ್ಲ ಸರ್ ಮೇಡಮ್, ಇವರು ಆಯ್ತಾಯ್ತು, ನೀವೆಲ್ಲ ನಮ್ಮ ಬಲಲ್ಲ ಈ ತರ ನೀವೆಲ್ಲ ಮಸಳೆ ಕಣ್ಣೀರು ತೋರಿಸಿ ನಮ್ಗೆ ನೀವು ಅನುಕಂಪ ಕೊಡೋದು ಅವಶ್ಯಕತೆ ಇಲ್ಲ. ಆಯ್ತ್ರಿ, ಆಯ್ತು ನೀವು ಅಲ್ಲಲ್ಲ. ಈಗ ಒಂದ್ ನಿಮಿಷ ವಿಷಯಾಂತರ ಮಾಡಕ್ ಹೋಗ್ಬೇಡಿ. ಈಗ ನಮ್ಮ ನಾಯಕರು ಹೇಳಿದ್ದಾರೆ ಮೇಡಮ್, ಏನಂತ ಹೇಳಿದ್ದಾರೆ? ಈಗ ನಮ್ಮ ಟ್ರಾನ್ಸ್ಪರೆನ್ಸಿ ಒಂದು ವ್ಯವಸ್ಥೆ ಬರಬೇಕು, ಸಂವಿಧಾನದ ಎಲ್ಲ ಸಂಸ್ಥೆಗಳು ಬಲಗೊಳ್ಳಬೇಕು, ಅದಕ್ಕೆ ಆಧಾರ್ ಲಿಂಕ್ ಮಾಡಿ ಈ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳಿದ್ದಾರೆ. ಹಂಗಂದ ತಕ್ಷಣ ಇವ್ರು ಕುಮಾರಸ್ವಾಮಿ ಇಲ್ಲಿ ಏನ ಹೇಳಿದ್ದಾರೆ, ಇಲ್ಲೆಲ್ಲ ಅನಾಚಾರಗಳು ನಡೆದಿದ್ದಾವೆ ಅಥವಾ ಇಲ್ಲಿ ವೋಟರ್ ಲಿಸ್ಟ್ಗಳು ಅಥವಾ ಏನೇನೋ ಕ್ರಿಯೇಟ್ ಆಗಿದ್ದೇವೆ ಅಂತ ಹೇಳಿಲ್ಲ ಅವರೆಲ್ಲೂ, ಅಥವಾ ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟ್ ಅವರೆಲ್ಲೂ ಎಂಡರ್ಸ್ ಮಾಡಿಲ್ಲ. ಅವ್ರ ಉದ್ದೇಶ ಏನು ಅಂತಂದ್ರೆ, ಸಂಶಯ ಇದ್ರೆ ಮಾಡ್ಕೊಳ್ಳಿ, ಆದ್ರೆ ಇದು ದಾಳಿ ಮಾಡಬೇಡಿ. ನೀವು ಕಾಲಕ್ಕೆ ತಕ್ಕಂತೆ ಒಂದೊಂದು ಚುನಾವಣೆ ತಕ್ಕಂತೆ ಒಂದೊಂದು ಆಟ ಆಡ್ತೀರಾ ನೀವು. ನೋಡಿ, 2 ವರ್ಷ ಚುನಾವಣೆ ಇದೆ, ಈಗ ಆಟ ಶುರು ಮಾಡಿದ್ದಾರೆ ಯಾರು, ಕಾಂಗ್ರೆಸ್ನವರು. ಏನು ಈ ತರ ಈಗ ಕರ್ನಾಟಕದಲ್ಲಿ ಮತದಾರ ಪಟ್ಟಿ ಈ ತರ ಆಗಿದೆ, ಈ ತರ ಫೇಕ್ ವೋಟರ್ಸ್ ಸೃಷ್ಟಿಯಾಗಿದೆ. ಆಯ್ತು, ಇರಿ ಸರ್, ಒಂದ್ ನಿಮಿಷ ಹೇಳ್ತೀನಿ. ಆಮೇಲೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಇರ್ರಿ ನಾ ಮಾತಾಡ್ತೀರಿ, ಇರಿ ಒಂದ್ ನಿಮಿಷ ಆಗೋಯ್ತೀರಿ. ಮುಂದಿನ ದಿನಗಳಲ್ಲಿ ನೀವು ಅಧಿಕಾರ ಬಂದ್ರೆ ಪ್ರಶ್ನೆ ಮಾಡಬೇಕು, ವೆಬ್ಸೈಟ್ ಕ್ಲೋಸ್ ಮಾಡಿದ್ದಾರೆ ಚುನಾವಣಾ ಆಯೋಗ. ಪ್ರಶ್ನೆ ಮಾಡಿ, ಬಿಜೆಪಿಯ ಕೈಗೊಂಬೆ ಚುನಾವಣಾ ಆಯೋಗ. ನೋಡಿ, ಇವ್ರು ಗೆದ್ದಾಗೆಲ್ಲ ಆಗ್ಲು ನೀವು ಯಾವಾಗಾದ್ರೂ ನೋಡಿ, ಗೆದ್ದಾಗ ಮಾತ್ರ ಇದೊಂದು ಚುನಾವಣಾ ಅಕ್ರಮ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕುಮಾರ್ ಅವರೇ, ನೋಡಿ ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ನಾನು ಗಲಾಟೆ ಮಾಡಬಲ್ಲೆ, ಸುಮ್ಮನೆ ಇರ್ಬೇಕು ಮಾಡಿ. ನೋಡಿ, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ನೋಡಿ, ಆರೋಪಕ್ಕೆ ಪ್ರತ್ಯಾರೋಪ, ಅದಕ್ಕೆ ಮತ್ತೊಂದು, ಈ ತರದ್ ಬೆಳೀತಾ ಹೋಗುತ್ತೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಅಫಿಡವಿಟಿಗೆ ಸೈನ್ ಹಾಕಿಲ್ಲ ಅಥವಾ ಹಾಕಿದ್ರು, ಈ ಥರದ್ದೊಂದು ಪ್ರೊಸೆಸ್ ಅಂತೂ ಡೆಫಿನೆಟ್ಲಿ ಫಾಲೋ ಮಾಡಬೇಕು. ಒಂದು ಪಕ್ಷ ಆ ಪ್ರೊಸೀಜರ್ನ ಹೇಳಿದ್ರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಿರೋದು ಅಂದರೆ, ಚುನಾವಣಾ ಆಯೋಗ ಹಂಗಾದ್ರೆ ಕೊಡೋದಿಲ್ವಾ, ಸತ್ಯ ಅನ್ನೋದು ಜನಕ್ಕೆ ಗೊತ್ತಾಗಬಾರ್ದಾ,
ಚುನಾವಣಾ ಆಯೋಗ ಅನ್ನೋದು ಬಿಜೆಪಿ ಕೈಗೊಂಬೆ ಆಗಿದೆಯಾ, ಅದಕ್ಕೆ ಕೊಡ್ತಿಲ್ವಾ ಅಂತ ಕೇಳ್ತಿದ್ದಾರೆ. ನೋಡಿ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂದ್ರೂ ನಾನು ದೂರು ಬರೆದಿದ್ದೀನಿ, ಕೆಳಗಡೆ ನಾನು ಸೈನ್ ಮಾಡಿಲ್ಲ ಅಂತಂದ್ರೆ ಯಾರು ಸಹ ಒಪ್ಪಲ್ಲ. ಎಲ್ಲದಕ್ಕೂ ನಾನೇ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಒಂದು ಆಧಾರ ಬೇಕಾಗುತ್ತೆ. ಅದನ್ನೇ ಕೇಳ್ತೀರಿ ಚುನಾವಣಾ ಆಯೋಗ. ಸ್ವಾಮಿ ನೀವೆಲ್ಲ ಒಂದೇ ಇಷ್ಟೆಲ್ಲ ಲಿಸ್ಟ್ ಹೇಳ್ತಿದ್ದೀರಿ, ಓಕೆ ವಿ ಅಕ್ಸೆಪ್ಟ್. ನೀವು ಒಂದು ಸೈನ್ ಮಾಡ್ಬಿಟ್ಟು ಅಫಿಡೇಟ್ ಒಂದು ಸೈನ್ ಮಾಡ್ಬಿಟ್ಟು ಇಷ್ಟೆಲ್ಲ ನಡೆದಿದೆ, ಸೈನ್ ಮಾಡ್ಕೊಡಿ ಅಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ಅವ್ರು ಮಾಡ್ಕೊಡ್ಬೇಕು. ಯಾಕೆ ಮಾಡ್ತಿಲ್ಲ ರಾಹುಲ್ ಗಾಂಧಿ ಅಂತ ನನಗೆ ಗೊತ್ತಿಲ್ಲ, ಅದು ಕಾಂಗ್ರೆಸ್ ಅವ್ರು ಉತ್ತರ ಕೊಡ್ಬೇಕು ಯಾಕೆ ಮಾಡ್ತಿಲ್ಲ ಅಂತ. ಮತ್ತೆ ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಒಂದು ನಿಮಿಷ ಯಾಕೆ ಸೀರಿಯಸ್ ಆಗಿ ತಗೊಂಬಾರ್ದು ಅಂತ ನಾನು ಹೇಳ್ತೀನಿ. ನೋಡಿ ಒಂದ್ ನಿಮಿಷ ರೀ ಕುಮಾರ್ ಅವರೇ, ಒಂದ್ ನಿಮಿಷ. ರಾಹುಲ್ ಗಾಂಧಿ ಅವರು ಒಂದ್ ನಿಮಿಷ, ಅಹಮದ್ ಅವರೇ ಒಂದ್ ನಿಮಿಷ. ರಾಹುಲ್ ಗಾಂಧಿ ಅವರು 14 ಡಿಫಾಮೇಷನ್ ಕೇಸ್ ಮೇಲೆ ಕ್ಷಮೆ ಕೇಳಿದ್ದಾರೆ ಕೋರ್ಟ್ ಹತ್ರ ಹೋಗಿ. ಅದು ಯಾವ್ಯಾವ ಅಂತ ನಿಮ್ಗೆ ಲಾಸ್ಟ್ ಡಿಬೇಟ್ ಹೇಳಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಒಂದ್ ನಿಮಿಷ, ಆಮೇಲೆ ಉತ್ತರ ಕೊಡಿ. ಆಮೇಲೆ ಇವ್ರು ಏನೇನ್ ಮಾಡಿದ್ದಾರೆ ಅಂತ ಹೇಳಿ. ಚೀನಾ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು. ನೀನ್ ಭಾರತೀಯನೇ ಅಲ್ಲ ಅಂತ ಹೇಳ್ತು ರಾಹುಲ್ ಗಾಂಧಿಗೆ. ಭಾರತೀಯ ಆಗಕ್ಲೆ ನಾಳೆ ಯಾಕು ಅಂತ ಹೇಳ್ತು ರಾಹುಲ್ ಗಾಂಧಿಗೆ. ಯಾವ್ದು ಸುಪ್ರೀಂ ಕೋರ್ಟ್ ಚೀನಾ ವಿಚಾರಕ್ಕೆ. ಈತ ಈ ದೇಶದ ಒಬ್ಬ ಪ್ರಜೆ ನಾಲಾಯಕ ಅಂತ ಹೇಳ್ತು. ಅದ್ರ ಜೊತೆಗೆ ಭಾರತೀಯ ಸೈನಿಕರನ್ನ ಕಸದೊಳಗೆ ಸಾಗಿಸಿ ಕೊಲ್ಲಾಗ್ತಾ ಇದೆ ಅಂತ ಅಂತು. ಅವಾಗ ಅಲಹಾಬಾದ್ ಬಂದು ಚೀಮಾರಿ ಆಗ್ತು, ಸೈನಿಕರ ಬಗ್ಗೆ ಮಾತಾಡಬೇಡ ಅಂತ ಹೇಳಿ. ಅದಾದ್ಮೇಲೆ ಇಂಡೋ ಪಾಕ್ ಆಪರೇಷನ್ ಏನು ಪಹಲ್ಗಾಮ್ ಅಟ್ಯಾಕ್ ಆಪರೇಷನ್ ಸಿಂಧೂರ ವಿಚಾರದಲ್ಲಿ 5 ಜೆಟ್ಗಳನ್ನ ಪಾಕಿಸ್ತಾನದ ಹೊಡೆದ್ಬಿಟ್ಟವ್ರೆ ಅಂತಂದ್ರು. ಅವಾಗ ಬಂದು ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು. ಆಮೇಲೆ ಅದ್ರ ಜೊತೆಗೆ ಇವ್ರು ಯಾವಾಗ್ಲೂ ಇವ್ರು ಮಾತಾಡ್ಬೇಕು ಅಂತ ಅಂದಾಗ ಬೇರೆ ದೇಶ ಕುತ್ಕೊಂಡು ಭಾರತ ವಿರುದ್ಧ ಮಾತಾಡೋದು. ನಾನು ಹೇಳ್ತೀನಿ, ಮೊದಲು ಅಮೆರಿಕದ ಕುತ್ಕೊಂಡು 2024ರಲ್ಲಿ ಭಾರತದಲ್ಲಿ ಸಮಾನತೆ ಇಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ ನಾವು ರಿಸರ್ವೇಶನ್ ಕಿತ್ತಾಕ್ತೀವಿ ಅಂತ 2024ರಲ್ಲಿ ಅಮೆರಿಕದ ಕುತ್ಕೊಂಡು ಮಾತಾಡಿದ್ರು. ಈ ವ್ಯಕ್ತಿ ಮಾತನ್ನ ಭಾರತೀಯರು ನಂಬಬೇಕು. 2023ರಲ್ಲಿ ಬ್ರಿಟನ್ ನಲ್ಲಿ ಕುತ್ಕೊಂಡು ಈ ದೇಶ ಬ್ರಿಟನ್ ಕುತ್ಕೊಂಡು ಭಾರತ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಅಂದ್ರು. ನಾವು ಈತನ ಮಾತನ್ನ ನಂಬಬೇಕು. 2018ರಲ್ಲಿ ಮೋದಿ ಅವರ 56 ಇಂಚು ಎದೆ ಐಸಿಸ್ ಉಗ್ರಗಾಮಿಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಬ್ರಿಟನ್ ನಲ್ಲಿ ಕುತ್ಕೊಂಡು ಮಾತಾಡಿದ್ರು. ಈತನ ಮಾತನ್ನ ನಂಬಬೇಕು. ಇದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಈ ವ್ಯಕ್ತಿ ವಿಚಾರ, ಈ ವ್ಯಕ್ತಿಯ ಇದುವರೆಗೂ ಸಹ ಒಂದೇ ಒಂದು ಮಾತನ್ನ ನಂಬುವಂತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರತಿ ಬಾರಿ ಸುಳ್ಳು ಸುಳ್ಳು ಸುಳ್ಳು. ಯಾವಾಗಲೂ ಸ್ವಾಮಿ ಕ್ಷಮಿಸಿ ತಪ್ಪಾಯ್ತು ಅಂತಂದ್ರು. ಗಾಂಧಿ ಕೊಂದವರು RSS ಹೋದ್ರು, ಸ್ವಾಮಿ ಕ್ಷಮಿಸಿ ನನ್ ತಪ್ಪಾಯ್ತು ಅಂತ ಕೋರ್ಟ್ ಮುಂದೆ ಹೋದ್ರು. ರಫೇಲ್ ಡೀಲ್ ನಲ್ಲಿ ಚೌಕಿದಾರ್ ಚೋರ್ ಅಂದ್ರು, ಸ್ವಾಮಿ ಕ್ಷಮಿಸಿ ನಮ್ ತಪ್ಪಾಯ್ತು ಅಂತ ಕೋರ್ಟ್ ಮುಂದೆ ಕ್ಷಮೆ ಕೇಳಿದ್ರು. ಮೋದಿ ಹೆಸರಿಟ್ಕೊಂಡ್ರೆಲ್ಲ ಚೋರ್ ಅಂತಂದ್ರು, ಅದಕ್ಕೂ ಮೋದಿ ಕ್ಷಮಿಸಿ ಸ್ವಾಮಿ ಅಂತ ಹೇಳಿ ಕೋರ್ಟ್ ಕ್ಷಮೆ ಕೇಳಿದ್ರು. ಅದಕ್ಕೆ ಮೇಡಮ್ ಸತ್ಯ ಆಗ್ಬೇಕು ಅಂದ್ರೆ ಸಾಕ್ಷಿಗಳನ್ನ ಕೋರ್ಟಿಗೆ ಕೊಡ್ಬೇಕು. ಕೋರ್ಟ್ ಅಂತ ಇದೆ, ನ್ಯಾಯಾಂಗ ವ್ಯವಸ್ಥೆ ಅಂತ ಇದೆ. ಅದ್ರ ಜೊತೆಗೆ ನಿಮ್ಮ ದೂರುಗಳನ್ನ ಅಫಿಡೇವಿಟ್ ಅಲ್ಲಿ ಸೈನ್ ಮಾಡ್ಕೊಡ್ಬೇಕು. ಹೇಳ್ತೀರಿ ಎಂತವ್ರನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಂತೆಂತವ್ರನ್ನ ಕೂರಿಸಿದ್ದಾರೆ ಅಂತ ಹೇಳ್ತೀರಿ. ನಿಮಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ ಬುಕ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರು ಕಾಂಗ್ರೆಸ್ ಭಕ್ತರು. ಕಾಂಗ್ರೆಸ್ನವರ ಪ್ರಕಾರ ನಿಮಗೇನಾದ್ರೂ ಅಧಿಕಾರ ಕೊಟ್ಟು ಮುಂದುವರಿಸಿದ್ರೆ ನೀವು ಸಂವಿಧಾನನ ಸರ್ವನಾಶ ಮಾಡ್ತೀರಿ ಅಂತಾರೆ. ಹೇಳಿದ್ದು ರಾಹುಲ್ ಗಾಂಧಿ ಹೇಳಿದ್ದು ಅಮೆರಿಕದಲ್ಲಿ ಕುತ್ಕೊಂಡು ಹೇಳಿದ್ದು ನಾವು ಸಂವಿಧಾನವನ್ನು ಡಿ.ಕೆ. ಶಿವಕುಮಾರ್ ಹೇಳಿದ್ದು ಸಂವಿಧಾನವನ್ನು ತೆಗಿಬೇಕಾಗುತ್ತೆ ಅಂತ. ನಾವ್ ಹೇಳಿರೋದಲ್ಲ ಕಡಿಮೆ. ಈ ದೇಶ ಇರೋವರೆಗೂ, ಈ ಭಾರತ ಇರೋವರೆಗೂ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಬದ್ಧವಾಗಿರುತ್ತೆ. ಮತ್ತ್ಯಾಕೆ ಇವತ್ತು ಅವರು ಸಂವಿಧಾನನ ಉಳಿಸಿ ಅಂದ್ರು? ಡೋಂಗಿ ಸಂವಿಧಾನ ಉಳಿಸಿ ಡೋಂಗಿ ಮಾತುಗಳನ್ನ ಕೇಳಲ್ಲ. ಸಂವಿಧಾನ ಉಳಿಸಬೇಕು ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಡಬೇಕು, ಚುನಾವಣಾ ಆಯೋಗ ಬೆಲೆ ಕೊಡಬೇಕು, ನ್ಯಾಯಾಂಗ ವ್ಯವಸ್ಥೆ ಕಂಪ್ಲೇಂಟ್ ಕೊಡಬೇಕು, ಸುಪ್ರೀಂ ಕೋರ್ಟ್ ಕಂಪ್ಲೇಂಟ್ ಕೊಡಬೇಕು, ಅಫಿಡೇವಿಟ್ಗೆ ಸೈನ್ ಮಾಡಬೇಕು. ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ? ಖಂಡಿತ ಭರವಸೆ ಇದೆ. ಒಂದ್ ನಿಮಿಷ ಭರವಸೆ ಇದೆ. ನ್ಯಾಯ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡುತ್ತಿರುವವರು ನ್ಯಾಯಾಂಗ ವ್ಯವಸ್ಥೆನೇ ಸರಿ ಇಲ್ಲ. ಮೇಡಮ್, ಇವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ಲ, ಈ ದೇಶದ ಕಾನೂನಿನ ಬಗ್ಗೆ ಬುಡಮೇಲು ಮಾಡ್ತಾ ಇದ್ದೀನಿ. ಬುಡಮೇಲು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನ್ ಮಾತಾಡ್ತಾ ಇದ್ದಾರೆ?
ಹೇಳ್ತೀನಿ ಮೇಡಮ್ 1971ರಲ್ಲಿ ಅವಕಾಶ ಕೊಡಿ ಸರ್, ಒಂದು ನಿಮಿಷ ಕುಮಾರ್ ಅವರೇ, ನನಗೊಂದು ಅವಕಾಶ ಮಾಡಿಕೊಡಿ. ನೋಡಿ, 1971ರಲ್ಲಿ ಮೇಡಮ್ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸಲ್ಲಿ ನಿಮ್ಗೆಲ್ಲ ಗೊತ್ತು, ಅದೊಂದು ದೊಡ್ಡ ಇತಿಹಾಸದ ಸೇರಿರುವಂತ ಒಂದು ದೊಡ್ಡ ಐತಿಹಾಸಿಕ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆದ್ಮೇಲೆ ಸುಮಾರು ಬ್ರಿಟಿಷರ್ ಕಾಲದಂತೆ ಎಲ್ಲ ಕಾನೂನುಗಳನ್ನ ಕಿತ್ತಾಕಿ ಇವತ್ತು BNS ಇರ್ಬೋದು, ಭಾರತೀಯ ಸಾಕ್ಷ್ಯ ಕಾಯ್ದೆ ಇರ್ಬೋದು, ಆ ವೇಸ್ಟ್ ಕಾನೂನುಗಳನ್ನ ಕಿತ್ತಾಕಿ ಇವತ್ತು ನಮಗೆ ಬೇಕಾದಂತ ಇವತ್ತಿನ ವರ್ತಮಾನಕ್ಕೆ ತಕ್ಕಂತ ಮಾಡಿರುವಂತ ಕಾನೂನುಗಳು ಇವತ್ತು ನಮಗೆ ಸಿಕ್ಕಿದೆ. ಅದ್ಯಾರ ಕಾಲದಲ್ಲಾಗಿದೆ? ನರೇಂದ್ರ ಮೋದಿ ಅವ್ರ ಕಾಲದಲ್ಲಾಗಿದೆ. ಅದಲ್ದಲೆ ಸುಮಾರು ಸಾವಿರಾರು ಕಾನೂನುಗಳು ಅಲ್ಲ ಕೇಳ್ರಿ, ಅಲ್ಲಲ್ಲ ಇವತ್ತಿನ ಮೇಡಮ್ ಇವತ್ತು ಹೇಳ್ತಿರಲ್ಲ, ಹೌದು ನೀವು ಹೇಳ್ತಿರಲ್ಲ ಇವತ್ತು ಮಾತಾಡಿ ಅಂತ, ಇವತ್ತು ಬೇಕಾಗಿರೋ ಕಾನೂನನ್ನೇ ಮಾಡ್ತಾ ಇರೋದು. ರಾಹುಲ್ ಗಾಂಧಿ ಈ ದೇಶದ ಪ್ರಜೆ ಆಗ್ಲಿಕ್ಕೆ ನಾಲಾಯಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು, ಮತ್ತೆ ಮಾತಾಡ್ತಿರಲ್ರಿ? ಈ ದೇಶದ ಪ್ರಜೆ ಆಗ್ಲಿಕ್ಕೆ ನಾಲಾಯಕ ಅಂತ ಹೇಳಿದ್ರು, ಇದಕ್ಕಿಂತ ಅವಮಾನ ಬೇಕಾ? ಸುಪ್ರೀಂ ಕೋರ್ಟ್ ಹೇಳಿದ್ದು, ಸುಪ್ರೀಂ ಕೋರ್ಟ್ ಹೇಳಿದ್ದು ಚೀನಾ ವಿಚಾರಕ್ಕೆ ಭಾರತೀಯ ಪ್ರದೇಶವನ್ನು ವಶಪಡಿಸಿಕೊಳ್ಳಿದೆ ಅನ್ನೋದಕ್ಕೆ ಈ ದೇಶದ ಪ್ರಜೆ ಆಗ್ಲಿಕ್ಕೆ ನೀವು ನಾಲಾಯಕ ಅಂತ ಅವಮಾನ ಬೇಕಾ? ಈ ದೇಶದ ಮೊದಲು ರಾಹುಲ್ ಗಾಂಧಿ ದೇಶದ ಪ್ರಜೆನೇ ಅಲ್ಲ, ಪೌರತ್ವ ಕಾಯ್ದೆ ಹೇಳುತ್ತೆ ಯಾರು ಬೇರೆ ದೇಶದ ಪೌರತ್ವ ಹೊಂದಿರ್ತಾನೋ ಆತನ ಈ ದೇಶದ ಪೌರತ್ವ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ. ಈ ತರ ಪೌರತ್ವ ಬ್ರಿಟನ್ ನಲ್ಲಿದೆ. ಈ ದೇಶದ ಪ್ರಜೆನೇ ಅಲ್ಲ ರಾಹುಲ್ ಗಾಂಧಿ, ಅದು ಒಪ್ಕೋಬೇಕು ಅವರು. ಸತ್ಯ ಮಾತಾಡ್ರಿ. ಎರಡು ಪೌರತ್ವ ಕೋರ್ಟ್ ಅಲ್ಲಿ ನಡೀತಾ ಇದೆ ಕೇಸು, ಚೆಕ್ ಮಾಡಿಸೋದೇನೋ ಕೋರ್ಟ್ ಅಲ್ಲಿ ಇದೆ ಕೇಸು. ಒಟ್ಟಾರೆ ರಾಹುಲ್ ಗಾಂಧಿ ದೇಶದಾದ್ಯಂತ ಒಂದು ಸಂಚಲನಾತ್ಮಕ ಪ್ರಯತ್ನವನ್ನ ಮಾಡಿದ್ದಾರೆ. ಆಯ್ತು ಸರ್, ನಿಮ್ದೇ ಸರಿ, ರೈಟ್. ನೋಡಿ, ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗವನ್ನ ಬಿಜೆಪಿ ಹೆಂಗ ಬಳಸ್ಕೊಳ್ತಾ ಇದೆ, ಆ ನಿಟ್ಟಿನಲ್ಲಿ ಸತ್ಯವನ್ನ ಜನತೆಯ ಮುಂದಿಡುವಂತ ಪ್ರಯತ್ನ ಇದು ಅಂತ ಹೇಳಿ ಆಗಿರುವ ಅಕ್ರಮದ ಒಂದಷ್ಟು ಅಧ್ಯಯನ ನಡೆಸಿ ಜನತೆಯ ಮುಂದಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಈ ಬಿಜೆಪಿ ಕಾಂಗ್ರೆಸ್ ಅಂದಾಗ ಆರೋಪ ಪ್ರತ್ಯಾರೋಪ ಇದನ್ನೇ, ಈ ಪ್ರಹಸನವನ್ನೇ ಜನಸಾಮಾನ್ಯರು ಕಣ್ತುಂಬಿಕೊಂಡಿರೋದ್ರಿಂದಾಗಿ ಸತ್ಯ ಅನ್ನೋದು ಹೊರಗಡೆ ಬರಬೇಕು ಅಂದ್ರೆ ತನಿಖೆ ಆಗಬೇಕು. ನ್ಯಾಯಾಲಯದ ಮೂಲಕ ಒಂದು ಆದೇಶ ಬರುತ್ತೆ ನೋಡಿ, ಅದನ್ನು ಜನ ಒಪ್ಪುತ್ತಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟಗಳಲ್ಲಿ ಜನಾಭಿಪ್ರಾಯವನ್ನು ಮೂಡಿಸಿ ಅಂಥ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದರೆ ಜನರು ಕೂಡ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡುವ ಪ್ರಜ್ಞೆಯನ್ನು ಪಡೆದುಕೊಂಡಿದ್ದಾರೆ. ಲೆಟ್ ಮಿ ಹೈಲೈಟ್ ಒನ್ ಥಿಂಗ್. ಇವತ್ತು HD ಕುಮಾರಸ್ವಾಮಿ ಅವರು ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಆಧಾರ್ ಲಿಂಕ್. ವೋಟರ್ ಲಿಸ್ಟ್ ಅಂದಾಗ ಆ ಟ್ರಾನ್ಸ್ಪರೆನ್ಸಿಯನ್ನು ತಂದರೆ, ಒಂದು ಪಕ್ಷ ತಂದರೆ ಖಂಡಿತವಾಗ್ಲೂ ಈ ಅಕ್ರಮಕ್ಕೆಲ್ಲ ಬ್ರೇಕ್ ಹಾಕಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.